ಸೂತಕ ಇನ್ನ ಬಿಟ್ಟಿಲ್ಲ ಅಂತ ಅರ್ಥ. ಬಹಳ ಸೂಕ್ಷ್ಮವಾದ ಮಾತುಗಳು. ನಮ್ಮಲ್ಲಿ ನೆನಪೈತಿ. ನೆನಪು ಅಂತಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತಹ ನೆನಪುಗಳು ಇನ್ನ ಐತಿ. ಕುಲಗೋತ್ರಾದಿಗಳ ನೆನಪು ಇನ್ನ ಐತಿ ಅಂತಂದ್ರ ಪ್ರಾಣದ ಸೂತಕ ಇನ್ನ ಬಿಟ್ಟಿಲ್ಲ ಅಂತ ಅರ್ಥ. ಕಾಯ ಜೀವದ ಹೊಲಿಗೆಯ ಸಂದ ಚಲನೆಯೇನು. ಇವೆರಡು ಮಾತನ್ನ ಹೇಳಿದ ಬಳಿಕ ಈ ಮಾತಿನ ಪ್ರಯೋಗದಲ್ಲಿ ಮಾತನೂ ಮುಗುದಿಲ್ಲ, ನೆನಪನೂ ಹೋಗಿಲ್ಲ. ಕಾಯ ಜೀವದ ಹೊಲಿಗೆಯ ಸಂದ ಬಿಚ್ಚಲು ಅರಿಯನು. ಅದನ್ನು ಹ್ಯಾಂಗ ಬಿಚ್ಚಬೇಕು? ನಾನು ದೇಹಾತ್ಮ ಭಾವವನ್ನು ನಾನು ಹ್ಯಾಂಗ ಬಿಡಬೇಕು? ಈ ಸಂದ ಬಿಚ್ಚಲರಿಯನು. ಇದನ್ನ ನಾನು ಹ್ಯಾಂಗ ಬಿಚ್ಕೋಬೇಕು ಅನ್ನೋದು ನನಗೆ ತಿಳಿವಾಗ್ತು ಅಂತಾರವ್ರು. ಶಿವಯೋಗಿಗಳು ಹೇಳ್ತಾರ ಹಿಂಗಿರ್ಬೇಕ. ಹಿಂಗಿದ್ದಾಗ ಆರು ನಿರ್ದೇಹಿ ಅಂದರೆ ಈ ಥರದ ಲಕ್ಷಣಗಳ ನಮ್ಮಲ್ಲಿದ್ದಾವ. ಮಾತು ಹೋಗಿಲ್ಲ, ಮೌನತೆ ಬಂದಿಲ್ಲ, ನೆನಪು ಬಿಚ್ಚಿಲ್ಲ. ಮತ್ತೆ ನಾನು ನಿರ್ದೇಹಿ ಅನ್ನುವಂಥ ಶಬ್ದವನ್ನು ನಾನು ಬಳಸಿನಂತಂದ್ರೆ ನಗರೇ ನಿಮ್ಮ ಪ್ರಮಥರು. ನಿಮ್ಮ ಪ್ರಮಥರು ನಗಂಗಿಲ್ಲ ಇನ್ನು ಅಂತ ಕೇಳ್ತಾರೆ. ಅಂದ್ರ ಅರ್ಥ ನಗ್ತಾರ ಅಂತ. ಶ್ರೀಮದ್ ನಿಜಗುಣ ಶಿವಯೋಗಿಗಳು ಕೂಡ ತಮ್ಮ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಇದೇ ಮಾತನ್ನ ಹೇಳ್ತಾರವ್ರು. ಬಹಳ ಅದ್ಭುತ ಮಾತುಗಳು. ಅವ್ರು ಬರೀತಾರ, ಎಂದಿನಂತೆ ಜೀವಭಾವವಿರಲು ಮಾತು ಲಕ್ಷ್ಯ ಕೊಡುವಂಥದ್ದು. ಎಂದಿನಂತೆ ಜೀವಭಾವವಿರಲು ನಿಜ ನಿಗಮ ಗುರುವಿನಿಂದ ಅರಿದರೆ ಏನು ಮುಕ್ತಿ ಸುಖ ಸಾಧ್ಯವಾಗುವುದೇ? ಅವನಿಗೆ ಮುಕ್ತಿ ಸುಖ ಸಾಧ್ಯ ಆಗ್ತದೆ ಏನು? ಎಂದಿನಂತೆ ಜೀವಭಾವ ಅಂತಂದ್ರೆ ಏನು? ಅಜ್ಞಾನ ಎಂದಿನಂತೆ ಅಂತಂದ್ರೆ ಯಾವ ಪ್ರಕಾರ ಜ್ಞಾನ ಆಗೋಕ್ಕಿಂತ ಪೂರ್ವ. ಈಗ ನನ್ನ ಸ್ವರೂಪದ ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ಅಂದ್ರೆ ಯಾರು ಅಂತಿದ್ದೆ? ನಾನು ಅಂತಂದ್ರ ಇಂಥ ಹೆಸರುಳ್ಳವ, ಇಂಥ ಮನೆತನಕ್ಕೆ ಸಂಬಂಧಪಟ್ಟವ, ಇವರ ಮಗ ನಾನು, ಇಂಥವ್ರ ವಂಶದವ ನಾನು. ಹಿಂಗೆಲ್ಲ ನಾನು ಅನ್ನೋ ಪರಿಚಯ ದೇಹ ಸಂಬಂಧದಿಂದ ಮಾಡ್ಕೊಳ್ತೇನೆ. ಜ್ಞಾನ ಆದ ನಂತರ ಇದು ಯಾವುದಕ್ಕೂ ನನಗೆ ಸಂಬಂಧನೇ ಇಲ್ಲಲ್ಲ. ಹೌದು, ದೇಹವೇ ನಾನಂತ ದೇಹಕ್ಕೆ ಸಂಬಂಧಪಟ್ಟಂತಹ ಹೆಸರಾಗ್ಲಿ, ದೇಹಕ್ಕೆ ಸಂಬಂಧಪಟ್ಟಂತಹ ಈ ಜಾತಿ, ಕುಲ, ಗೋತ್ರ, ವರ್ಣ ಇವು ಆಗ್ಲಿ, ದೇಹಕ್ಕೆ ಸಂಬಂಧಪಟ್ಟಂತ ಏನೇನದಾವಲ್ಲ ಅವು ಸಂಬಂಧಪಟ್ಟವೆ. ಯಾಕ ಇದೇ ನಾನಲ್ಲ, ಇವು ಯಾವ ನಾನಲ್ಲ ಅನ್ನೋದು ಗಟ್ಟಿಯಾಗಿರ್ತದ ಸಾಧಕನಿಗೆ. ನಾನು ಯಾರು ಶುದ್ಧ ಚೈತನ್ಯ ನಾನು ಅಂತ ತಿಳಿದಕ್ಕ ಇನ್ನು ಉದ್ದದಲ್ಲಿ ಬರೋದನ್ನ ಇಲ್ಲ. ಆದರೂ ಕೆಲವು ಬಂದಿರ್ತಾರೆ ನಿಜಗುಣ ಶಿವಯೋಗಿಗಳು. ಅವರನ್ನು ಕುರಿತು ಹೇಳೋ ಮಾತು ಏನಪ್ಪಾ ಅಂತಂದ್ರ, ಎಂದಿನಂತೆ ಜೀವಭಾವವಿರಲು ಜ್ಞಾನ ಆಗೋಕ್ಕಿಂತ ಪೂರ್ವದಲ್ಲೇ ಯಾವ ಪ್ರಕಾರ ಜೀವಭಾವ ಐತಿ, ಜ್ಞಾನಾನಂತರವೂ ಕೂಡ ಅದೇ ಜೀವಭಾವ ಉಳಿತು ಅಂತಂದ್ರೆ, ಜೀವಭಾವ ಅಂತಂದ್ರ ಜೀವ ಯಾವ್ಯಾವ ಭಾವಗಳನ್ನ ಧಾರಣ ಮಾಡ್ಯಾರಲ್ಲ, ದೇಹ ನಾನು ಅನ್ನುವಂಥದ್ದಾಗಲಿ, ದೇಹಕ್ಕೆ ಸಂಬಂಧಪಟ್ಟಂತಹ ಜಾತಿ, ವರ್ಣ, ಕುಲ, ಗೋತ್ರ ನಾನು ಅನ್ನುವಂಥದ್ದಾಗಲಿ, ಅಥವಾ ಈ ವಿಶ್ವ ಪ್ರಪಂಚ ಇದು ಯಾವಾಗಲೂ ಸ್ಥಿರ ಆದ ಸತ್ಯ ಐತಿ ಅಂತ ಅನ್ನೋದಾಗ್ಲಿ, ವಿಷಯ ಸುಖವೇ ಸುಖ ಅಂತ ಅನ್ನೋದಾಗ್ಲಿ, ಇದೆಲ್ಲವೂ ಜೀವಭಾವ. ಅಜ್ಞಾನ ದಶೆಯಲ್ಲೇ ಯಾವ ಪ್ರಕಾರ ಜೀವಭಾವ ಇರ್ತದಲ್ಲ, ಹಂಗ ಜ್ಞಾನ ಆದ ನಂತರ ಜೀವಭಾವ ಒಂದು ವೇಳೆ ಇತ್ತಂತಂದ್ರೆ ಅವನನ್ನು ಕುರಿತು ನಿಜಕೊಂಡು ಹೇಳ್ತಾರ, ನಿಜ
ನಿಗಮ ಗುರುವಿನಿಂದ ಅರಿದವರು ಏನು ಅಂತ ಮನುಷ್ಯ ನಿಗಮಗಳಿಂದ. ನಿಗಮ ಅಂತಂದ್ರೆ ವೇದಗಳು, ನಿಜ ನಿಗಮ ಅಂತಂದ್ರೆ ಉಪನಿಷತ್ತುಗಳು. ಉಪನಿಷತ್ತುಗಳನ್ನು ತಿಳ್ಕೊಂಡ್ರು ಏನು ಸ್ವಂತಲ್ಲ. ನಿಜ ನಿಗಮ ಗುರುವಿನಿಂದ ಅರಿದರೆ ಏನು, ಸ್ವತಃ ಗುರುಗಳಿಂದನೇ ನಿಗಮ ಶಾಸ್ತ್ರವನ್ನ ವೇದ ಶಾಸ್ತ್ರವನ್ನ ತಿಳ್ಕೊಂತಾನಪ್ಪ ಅಂತಂದ್ರೆ ಏನು, ಎಲ್ಲ ಗೊತ್ತದ ಅಂತ ತಿಳ್ಕೊರಿ. ಅವನಿಗೆ ಆಗಮಗಳು ಗೊತ್ತದವ, ನಿಗಮಗಳು ಗೊತ್ತದವ, ಎಲ್ಲಾ ಗೊತ್ತದ. ಆದ್ರ ಮುಕ್ತಿ ಸುಖ ಸಾಧ್ಯವಾಗುದೇ. ಆ ಮುಕ್ತಿ ಸುಖ ಅವನಿಗೆ ಸಾಧ್ಯ ಐತೇನು? ಸಾಧ್ಯದ ಏನ್ರಿ? ಸಾಧ್ಯನೇ ಇಲ್ಲ. ಆ ಮುಕ್ತಿ ಸುಖ ಸುಮ್ಮನೆ ಆಗುದಿಲ್ಲ. ಅದು ಸಂತ ತುಕಾರಾಮ್ ಹೇಳ್ತಾರ, ಸಂತ ಹೇಳ್ತಾರ, ಜಾ ಸುಖ ಕಾರಣೆ ದೇವ ವೀಣಾವಲ ವೈಕುಂಠ ಸೋರನೆ ಸಂತ ಸದನೀರಾಗಿಲ್ಲ. ಯಾವ ಸುಖಕ್ಕಾಗಿ ಜಾ ಸುಖ ಕಾರಣೆ, ಯಾವ ಸುಖಕ್ಕಾಗಿ ದೇವ ವೀಣಾವಲ, ಆ ದೇವನಿಗೆ ಹುಚ್ಚಿಡ್ತದ. ದೇವರಿಗೆ ಹುಚ್ಚಿಡಿಸುವಂತ ಸುಖ ರೀ ಅದು, ಲೌಕಿಕ ಸುಖ ಅಲ್ಲ. ದೇವರಲ್ಲಿ ಹುಚ್ಚಿಡಿದದ. ಆ ದೇವರು ಏನ್ ಮಾಡ್ಯಾನಂತಂದ್ರೆ ಆ ಸುಖಕ್ಕಾಗಿ, ಯಾವ ಸುಖಕ್ಕಾಗಿ? ಬ್ರಹ್ಮಾನಂದದ ಪ್ರಾಪ್ತಿಗಾಗಿ. ವೈಕುಂಠ ತೋಡುನೆ, ವೈಕುಂಠವನ್ನು ಬಿಟ್ಟು ಸಂತ ಸದನೀರಾಗಿಲ್ಲ ಅಂತ ಬರೀತಾರ. ಸಂತನ ಮನೆಯೊಳಗ ಅವ ಬಂದ ದೇವರೇ ಇರ್ತಾನ. ಇದಕ್ಕಾಗಿ ಆ ಬ್ರಹ್ಮ ಸುಖಕ್ಕಾಗಿ ಸಾಕ್ಷಾತ್ ಭಗವಂತ ಬಂದು ನೆಲೆಸ್ತಾನ್ರಿ. ಅದಕ್ಕೆ ನಿಜವಾಗಿ ಹೇಳ್ತಾರ, ಅದಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಜೀವಭಾವ ಇದ್ದವರಿಗೆ ಅದು ಸಿಗುವಂಥದ್ದಲ್ಲ. ಈ ಜೀವಭಾವ ಅಂದ್ರೆ ಹೆಂಗಪ್ಪ? ಸಾಮಾನ್ಯವಾಗಿ ಹೇಳ್ಬೇಕಾದ್ರೆ ಅವರೇ ಹೇಳಿದ ಬಹಳ ಚಂದದ ಮಾತುಗಳು. ಎಂದಿನಂತೆ ಕಾಮ. ಅಜ್ಞಾನಿಯಾಗಿದ್ದಾಗ ಯಾವ ಪ್ರಕಾರ ಕಾಮ ಅವರ ಇಚ್ಛೆಗಳನ್ನು ಬಿಟ್ಟು ಜ್ಞಾನ ಆದ ನಂತರವೂ ಅರ್ಧ ಕಾಮ ಹೋಯ್ತಂತಂದ್ರೆ, ಎಂದಿನಂತೆ ಕಾಮ, ಎಂದಿನಂತೆ ಕೋಪ. ಅಜ್ಞಾನ ದಶೆಯಲ್ಲಿ ಹೆಂಗವ ಕೋಪಿ ಇದ್ದ, ಜ್ಞಾನ ಆದ ನಂತರ ಹಾಗೆ ಕೋಪ ಹೋಗಿತ್ತಂತಂದ್ರೆ ಅತಿಲೋಭ. ಅಜ್ಞಾನದ ದಶೆಯೊಳಗೆ ಹೆಂಗ ಲೋಭಿ ಇತ್ತಲ್ಲ, ಇದು ಅಂತಂದ್ರ ಮತ್ತೆ ಎಂದಿನಂಗನ ಅದ ಮದ, ಅದ ಮೋಹ, ಅದ ಮತ್ಸರಗಳನ್ನು ಇವೇ ಅವನಲ್ಲಿ ಉಳಿದು ಅಂತಂದ್ರ ಅವ್ ಹೆಂಗ ಜ್ಞಾನ ಆಗಿದ್ದ ನೋಡ್ರಿಪ್ಪ. ನಾವು ಕೇಳ್ಯಾನ ವೇದ ಶಾಸ್ತ್ರಗಳನ್ನ ಸದ್ಗುರುಗಳ ಮೂಲಕವಾಗಿಯೇ ಅರ್ಥನ, ಆದ್ರೂ ಇವಾಗ ಹೋಗಿದ್ದಲ್ಲ. ಸರಿ, ಜೀವಭಾವ ಎಂದಿನಂತೆ ದೇಶದ ವಿಮಾನ, ಎಂದಿನಂತೆ ಕಾಲ, ಗತಿ, ದೇಹಾಭಿಮಾನ, ಕುಲ, ಜಾತಿ, ನಾಮರೂಪಗಳ ಅಭಿಮಾನ. ಈ ಪ್ರಪಂಚ ಏನದ ನೋಡ್ರಿ, ಮತ್ತೆ ಮೊದಲಿನಂಗ ಸತ್ಯವೇ ಅವನಿಗಿತ್ತಂತಂದ್ರ ಅವನಿಗೆ ನಾವು ಹೆಂಗ ಜೀವಂತ ಅಂತ ಕೊಡ್ತದ? ಹೌದು, ನಿಜವಾಗ್ಲೂ ಕೇಳೋ ಪ್ರಶ್ನೆ ಇದು. ಅವನಿಗೆ ಮುಕ್ತಿ ಸುಖ ಸಾಧ್ಯ ಆಗ್ತದೇನೋ? ಯಾವಾಗ ಆಗ್ತದ ಅಂತಂದ್ರೆ ಇವೆಲ್ಲದಕ್ಕಿಂತ ಯಾವಾಗ ತಾವು ವಿಲಕ್ಷಣ ಆಗ್ತಾನಲ್ಲ, ಅವಾಗ ಆ ಬೋಧಾಂಬುಲಿ ಶಂಭುಲಿಂಗ ಆಗ್ತಾನವ. ಇದು ನಿಜಗುಟ್ಟು ಇರ್ತಕ್ಕಂಥ ಮಾತು. ಅದೇ ಮಾತ ಹೋಲೋ ಅಂತದೆ. ಕಾಯ ಜೀವದ ಹೊಲಿಗೆಯ ಸಂದ ಬಿಚ್ಚಲರಿಯನು. ಕಾಯ ಮತ್ತು ಜೀವದೇಹ ಒಂದು ಸಂದ ಆಗ್ಯದ, ಆ ಹೊಲಿಗೆಯನ್ನು ಬಿಚ್ಚಾಗ್ತಾ ಇಲ್ಲ ಗುರುವೇ. ನಾನು ಇದು ದೇಹಿ ಅಂತ ಅಂದಿನಂತಂದ್ರ ನಗರೇ ನಿಮ್ಮ ಪ್ರಮಥರು, ನಿಮ್ಮ ಪ್ರಮಥರು ಏನಿದ್ದಾರಲ್ಲ ಅವ್ರು ನಗಾಗಲೇನು? ಎನ್ನ ಅಂತರಂಗದಲ್ಲುಳ್ಳ ಅವಗುಣವ ಹಿಂಗಿಸಿ ನಿನ್ನಂತೆ ಮಾಡಿದರೆ, ಹೇ ಗುರುದೇವ ನೀ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನನ್ನ ಅಂತರಂಗದಾಗ ಏನದಾವಲ್ಲ ಆ ಎಲ್ಲಾ ಅವಗುಣಗಳನ್ನ ಹಿಂಗಿಸ್ಬೇಕು, ಮತ್ ನನ್ನನ್ನ ನಿನ್ನಂತೆ ಮಾಡ್ಬೇಕು. ಹಂಗ ಮಾಡಿದ್ರ ನಾನು ಉಳಿವೇನಲ್ಲದೆ, ನಾನು ಉಳಿತೇನೆ. ಇಲ್ದಿದ್ರ ಬೇರೆ ಗತಿಯ ಕಾಣಿ ನೋಡ ಅಯ್ಯ, ನನಗೆ ಮತ್ತೆ ಬೇರೆ ಗತಿನೇ ಇಲ್ಲ ಅಂತಾರವ್ರು.
ಕಪಿಲಸ್ಥ ಮಲ್ಲಿನಾಥ, ಹೇ ಪರಮಾತ್ಮನೇ, ಹಿಂದೆ ಇಲ್ಲದರೆ ಏನು, ಹಿಂದೆ ಇಲ್ಲದೆ ಇದ್ದರೆ ಏನು, ಮುಂದೆನ್ ತಪ್ಪುದು, ಮುಂದೆ ಹೆಂಗಾಗ್ತದ ಅಂದ್ರ ಅರ್ಥೇನು, ಹಿಂದೆ ಏನಾರ ಆಗ್ಲಿ, ಆದ್ರ ಮುಂದಾದ್ರೂ ನನ್ನನ್ನ ಸರಿಯಾಗಿ ನಿನ್ನಂತೆ ನನ್ನನ್ನು ಮಾಡು ಅಂತೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಇದಕ್ಕ ಪ್ರಭುದೇವರು ಉತ್ತರ ಮಾಡ್ತಾರ, ಉತ್ತರ ಕೊಡ್ತಾರ. ಈ ಪ್ರಾರ್ಥನೆ ಬಹಳ ಚಂದ ಉತ್ತರ. ಹೌದು, ಈ ಮಾತು ಶಬ್ಬಾಷಿ ಇದೆ, ನೀ ಹೇಳೋದು ಹೌದಪ್ಪ, ಹೌದು. ಭಕ್ತಿಭಾವದ ಭಜನೆ ಎಂತಂತಿಹುದು ಅಂದ್ರ, ಈ ಭಕ್ತಿ ಭಾವದ ಭಜನೆ ಏನದಲ್ಲ ಎಂತಂತಿಹುದು ಅಂತಂದ್ರ ಅದು ಇಷ್ಟೇ ಅಂತ ಹೇಳಕ್ ಬರಂಗಿಲ್ಲ. ಅದಾಗುದಿ ಎತ್ತರ ಬಿಟ್ಟಿದ್ರೆ ಎಂತಂತಿಹುದು ಅಂದ್ರೆ ಬಹಳ ಶ್ರೇಷ್ಠವಾಗಿರುವುದು. ಅದ್ರ ಸರಿಸಾಟಿ ಅದಕ್ಕೆ ಮತ್ತೊಂದಿಲ್ಲ. ಅದರ ಸರಿಸಾಟಿ ಭಕ್ತಿ ಭಾವದ ಭಜನೆಗೆ ಸರಿಸಾಟಿ ಆಗುವುದು ಯಾವುದೂ ಇಲ್ಲ. 2-3 ಮಾತುಗಳು ಬಹಳ ಚಂದ ಹೇಳ್ಯಾರ ಅವರು. ಅಂತರಂಗದ ಅರಿವಿಂಕೆ ಆಚಾರವೇ ಕಾಯ, ಆಚಾರ ಕಾಯವಿಲ್ಲದಡೆ ಅರಿವಿಂಗೆ ಆಶ್ರಯ. ಅರಿವು ಆಚಾರದಲ್ಲಿ ಸಮವೇರಿಸಿದ ಲಿಂಗೈಕ್ಯನ ಕ್ರಿಯಾಬದ್ಧನೆಂದು ನುಡಿದರೆ ಪಂಚಮಹಾಪಾತಕ. ನಿನ್ನ ಅರಿವಿಗೆ ಅಚ್ಚಾಗಿ ಆಚಾರಕ್ಕೆ ಆಳಾಗಿ ನಮ್ಮ ಗುಹೇಶ್ವರನು ನಿನ್ನ ಕೈವಶಕ್ಕೆ ಒಳಗಾದನು, ನಿನ್ನ ಸಮಾಧಿಯ ತೋರಬಾರಾಧರಾಗಿಲ್ಲ ಅಂತ ಮಾತನ್ನ ಬಳಸ್ತಾರ. ಏನಂತಾರಂತಂದ್ರೆ, ಅಂತರಂಗದ ಅರಿವಿಗೆ ಆಚಾರವೇ ಕಾಯ. ಇದು ಬಹಳ ಮಹತ್ವದ ಮಾತಿದು. ಅಂತರಂಗದ ಅರಿವು ಅಂದ್ರೆ ಏನು, ಆಚಾರವೇ ಕಾಯ ಆಗುವುದಂದ್ರೆ ಏನು ಅಂತಂದ್ರ, ಅಂತರಂಗದಲ್ಲಿ ಏನ ಶಿವಸ್ವರೂಪದ ಪ್ರಜ್ಞೆ ಉತ್ಪನ್ನ ಆಗಿದೆ. ಅಂತರಂಗದ ಅರಿವು ಅಂತಂದ್ರೆ ಈ ನನ್ನ ಶರೀರದಲ್ಲಿ, ಶರೀರ ತ್ರಯದಲ್ಲಿ ಅದಕ್ಕೆ ಅಧಿಷ್ಠಾನವಾಗಿ ಪಂಚಕೋಶಗಳ ಒಳಗೆ ಅವಸ್ಥಾತ್ರಯವನ್ನ ಮೀರಿ ಚಿದಾನಂದ ಘನವಾಗಿ ಏನು ನೆಲೆ ನಿಂತದಲ್ಲ ಪರವಸ್ತು, ಆ ಪರವಸ್ತುವೇ ನಾನು ಯಾರಪ್ಪ ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣತನೂ ನಾನಲ್ಲ, ಪಂಚಕೋಶಗಳೂ ನಾನಲ್ಲ, ಅವಸ್ಥಾತ್ರಯದಲ್ಲಿ ಭ್ರಮಿಸುವ ಜೀವತ್ರಯರೂ ನಾನಲ್ಲ. ನಾನು ಯಾರಪ್ಪ ಅಂತಂದ್ರೆ ಸಚ್ಚಿದಾನಂದ ಪರಬ್ರಹ್ಮ, ಆ ಶಿವ ಚೈತನ್ಯವೇ ನನ್ನ ನಿಜ ಸ್ವರೂಪ, ಶಿವನೇ ನಾನು. ಆ ಶಿವನೇ ಈ ದೇಹದಲ್ಲಿ ಜೀವ ರೂಪದಿಂದ ಇದ್ದಾನ. ಇದು ಅರಿವಾಗ್ತದೆ ಸಾಧಕನಿಗೆ. ಈ ಅರಿವು ಆಗೇಕಪ್ಪ. ಈಗ ಅರಿವು ಆಯ್ತಂತಂದ್ರೆ ಅದಕ್ಕೆ ಕಾಯ ಯಾವುದು, ಆ ಅರಿವು ನಿಂದಿರ್ಬೇಕಾದ್ರೆ ಒಂದು ಕಾಯ ಬೇಕು ಬೇಡ, ಹೌದಿಲ್ರಿ? ಈ ನನ್ನ ಪ್ರಾಣಕ್ಕ ಈ ಶರೀರ ಕಾಯದ ಅಂದಾಗನ ಈ ಶರೀರ ಕ್ರಿಯಾತ್ಮಕವಾಗಿದೆ. ಪ್ರಾಣಕ್ಕ ಕಾಯಕ್ಕ ಒಂದನೊಂದು ಅಲ್ಲಿ ಸೇರಾಕ್ ಬರುದಿಲ್ಲ. ಪ್ರಾಣ ಕಾಯವನ್ನು ಬಿಟ್ಟಿತ್ತಂತಂದ್ರ ಕಾಯ ಶಿವ ಆಗ್ತದ್ರಿ, ಹೌದಿಲ್ರಿ? ಅಥವಾ ಪ್ರಾಣವನ್ನೇ ಕಾಯ ಬಿಟ್ರು ಪ್ರಾಣನೂ ಶರೀರವನ್ನು ಬಿಟ್ಟು ಹೋಗ್ಬಿಡ್ತದ್ರಿ. ಎರಡು ಹೆಂಗ್ ಒಂದಕ್ಕೊಂದು ಸಂಬಂಧದವಲ್ಲ, ಹಾಗೆಯೇ ಆ ಅರಿವಿಂಗೆ ಆ ಏನು ನನ್ನ ನಿಜ ಸ್ವರೂಪದ ಜ್ಞಾನ, ಆ ಜ್ಞಾನಕ್ಕೆ ಕಾಯ ನಿಂದಿರ್ಬೇಕಾರ ಕಾಯ ಶರೀರ ಯಾವುದಪ್ಪ ಅಂದ್ರೆ ಆಚಾರ. ಆಚಾರ ಅಂದ್ರೆ ಆಚರಣೆ. ಆಚರಣೆ ಅಂದಲ್ಲಿ ನಮ್ಮಲ್ಲಿ ಬಹಳ ತಪ್ಪು ಕಲ್ಪನೆ ಇರ್ತಾವ. ನಾವೇನ್ ತಿಳ್ಕೊಂಡಿವಿ ಆಚರಣೆ ಅಂತಂದ್ರ ಸಾಮಾನ್ಯವಾಗಿ ಗದಿ ಎತ್ತುವುದು, ಸುಳ್ಳು ಹೇಳದೆ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡದೆ, ಸಾಮಾನ್ಯವಾಗಿ ಸದಾಚಾರಗಳನ್ನೇ ಲಿಸ್ಟ್ ಕೊಟ್ಟರಲ್ಲ, ಇವುಗಳನ್ನೇ ನಾವು ಆಚಾರ ಅಂತ ತಿಳ್ಕೊತೇವೆ.
ಅಂತಂದ್ರೆ ಆ ಅರಿವಿಗೆ ಆಚಾರವೇ ಕಾಯ ಅಂತಂದ್ರೆ ಆ ಅರಿವೇ ಕ್ರಿಯಾತ್ಮಕ ಆಗ್ತದೆ. ಆ ಅರಿವೇ ಒಂದು ರೂಪವನ್ನು ಧಾರಣ ಮಾಡಿದ. ಹಿಂಗಾಗ್ತಾರ ಅಂತಂದ್ರೆ ಅವರು ಆ ಆಚಾರ ಈಗ ನೋಡ್ರಿ ಬಸವಾದಿ ಶರಣರ ಜೀವನ ಶೈಲಿಯವನ್ನ ನೋಡಿದ್ರ ಅದರಲ್ಲಿ ಅವರು ನಮಗೇನ್ ಕಂಡು ಬರ್ತದ ಆ ಜ್ಞಾನ ಹೆಂಗ ಕ್ರಿಯಾತ್ಮಕ ಇತ್ತು. ಈಗ ಒಂದು ಉದಾಹರಣೆ ಕೊಟ್ಟು ನನಗೆ ಏನು ಉದಾಹರಣೆ ಅಂತಂದ್ರೆ ಗುರು ಬಸವಣ್ಣನವರನ್ನ ಮೊದಲು ಮಾಡ್ಕೊಂಡು ಎಲ್ಲಾ ಜೀವನದಲ್ಲಿ ಬಂದಂಥದ್ದು. ಅವ್ರದೊಂದು ವಚನ ಏನಪ್ಪಾ ಅಂತಂದ್ರ ಅವರಿಗೆ ಬ್ರಹ್ಮ ಸ್ವರೂಪದ ಯಥಾರ್ಥ ಜ್ಞಾನ ಆದ ಬಳಿಕ ಅವ್ರು ಏನ್ ಹೇಳಿದ್ರು, ಎತ್ತೆತ್ತ ನೋಡಿದರೆ ಅತ್ತತ್ತ ನೀನೇ ದೇವ. ಹೌದು, ಇದು ಅವ್ರ ಅನುಭವ. ಎತ್ತೆತ್ತ ನೋಡಿದರೆ ನಾನು ಎಲ್ಲಿ ಎಲ್ಲಿ ನೋಡ್ತೀನಿ ಅಲ್ಲಲ್ಲಿ ನೀನೇ ದೇವ. ಇದರಿವು ಅವ್ರಿಗೆ ಆದಂತ ಅರಿವು. ಕ್ರಿಯಾತ್ಮಕನು ಆಗಿದ್ರು. ಇಲ್ಲಿ ಬದುಕಾಗಿದೆ ಅಂದ್ರೆ ಅವ್ರ ಜೀವನ ಯಾರನ್ನೇ ಕಳ್ಳ ಇರ್ಲಿ, ತನ್ನ ಜೀವನವನ್ನ ಮಾಡ್ಕೊಂಡ ಬದುಕುವಂತವ್ರು ಇರ್ಲಿ, ಯಾರು ಅವ್ರಿಗೆ ಕಟ್ಟದ್ದೇನೋ ಅವ್ರಿಗೆ ನೀನೇ ದೇವ. ಅವ್ರ ಜೀವನದಾಗ ಇದರಲ್ಲಿ ಸ್ಪಷ್ಟತೆ ಐತ್ರಿ. ಕಳ್ಳ ಬಂದವ ಯಾರು? ನೀನೇ ದೇವ. ಇದು ಅರಿವಿಗೆ ಆಚಾರ. ಅರಿವೇನದಲ್ಲ ಅದ್ರ ಆಚರಣೆ. ಇದು ಬರೇ ನಾವು ಬಾಯಲ್ಲಿ ಹೇಳ್ತೇವೆ ಎಲ್ಲಾ ಬ್ರಹ್ಮ ಸ್ವರೂಪ, ಎಲ್ಲಾ ಬ್ರಹ್ಮ ಸ್ವರೂಪ ಅಂದ್ರೆ ನಿಮ್ಮ ಆತ್ಮೀಯನ ಬದುಕೊಡ್ರಿ ಹೇಳೋದು ಬದುಕೊಳಕ್ ಸಾಧ್ಯದೇನ್ರಿ? ಎಲ್ಲಾ ಬ್ರಹ್ಮ. ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ ಭಾಷಣ ಮಾಡ್ತಿರ್ತಾರ. ಒಂದ್ 10 ಎಕರೆ ಜಮೀನು ತಿಳ್ಕೊಡಿ. ಯಾರು ನಂದಂತ ಇಟ್ಕೊಂಡು ಮಂದಿ ಜಾಗ್ಸುತ್ತೆ. ನನಗೊಂದು 10 ಎಕರೆ ಜಮೀನದ, ನಾನು ಹೋಗಿ ಗಂಟಾಗೋಶು ಭಾಷಣ ಮಾಡಕತ್ತೀನಿ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಹೌದು, ಕಾಮಿನಿ ನಿನ್ನವಳಲ್ಲ. ಇವೆಲ್ಲಾ ನೀವು ಕಿಕ್ಕಿರದಿದೆ. ಇದು ಯಾರಿಗೆ ಕೇಳೋದು ಎಷ್ಟೇನು? ಈ ಅರಿವು ಅವನಲ್ಲಿತ್ತಂತಂದ್ರ ಭೂಮಿ ನಿನ್ನದಲ್ಲ ಅಂತಂದ್ರೆ ಯಾರೇ ಬಂದು ನಾಳೆ ಒಂದ್ ಎಕರೆ ಹೊಡಿರಿ ಇವಾಗ ಕೋರ್ಟ್ ಕೇಸ್ ಮಾಡ್ತಾನ. ಹೌದಿಲ್ರಿ? ಭೂಮಿ ಯಾರ್ದು? ಯಾರ ಹೊಲದಾಗ ಬಂದು ಬೆಳೆ ಹೊಡಕತ್ತೀನಿ ಅಂತ. ಹೌದಿಲ್ರಿ? ಹಿಂಗೆ ಎಲ್ಲರೂ ಬದುಕ್ಯಾರ ನಾವು ಶರಣರು. ಶರಣರ ಜೀವನದಾಗ ನೋಡೇವನ್ನ ಹಿಂಗೆ ಅಂದ್ರೆ ತಗೊಂಡು ಹೋಗ್ಲಿ ಬಿಡಂದವ್ರದಾರ. ಕತೆ ಪ್ರಸಿದ್ಧವಾದ ಕತೆ ನಿಮಗೆ ಗೊತ್ತದ. ಹೌದಿಲ್ರಿ? ತೆಗೆದುಕೊಡು ಅದೇನೈತಿ ಹಾಕೊಳ್ಳೋದು ಕಿವ್ಯಾಗಿನ ಆಭರಣಗಳು, ಅದು ತಗೊಂಡು ಹೋಗು. ಆಗ ನಮಗೇನು ತಗೊಂಡು ಬಂದವ ಯಾರು? ಇದಕ್ಕೆ ಆಚರಣೆ ಅಂತಾರದ್ರಿ. ಬರೇ ಶಿವಸ್ವರೂಪ ಜಗತ್ ಅನ್ನೋದಲ್ಲ, ಅದರಂತೆ ಕ್ರಿಯೆ ಇರ್ಬೇಕು. ಹೌದಿಲ್ರಿ? ಅರಿವಿಂಗೆ ಆಚಾರವೇ ಕಾಯ. ಹಿಂಗ್ ಬರೀ ನಷ್ಟ ಆಗ್ಯದಂತ ಹಿಂಗಲ್ಲ, ಶರಣ್ ಸಂತರು ಮಾಡ್ಯಾರ. ಜ್ಞಾನೇಶ್ವರ ಮಹಾರಾಜರು ಅವರು ಇದೇ ಮಾತನ್ನು ಹೇಳಿ, ಸರ್ವಂ ಬ್ರಹ್ಮಸ್ವರೂಪ, ಎಲ್ಲವೂ ಪರಮಾತ್ಮನ ಸ್ವರೂಪ. ಯಾಕೆ ಮಾಡ್ತೀವಿ? ಎಲ್ಲ ಪರಮಾತ್ಮನ ಸ್ವರೂಪದ. ಆಗಿನ ಕಾಲದ ಕಲ್ತಿರ್ತಕ್ಕಂಥ ಬ್ರಾಹ್ಮಣರು ಏನಂದ್ರ ಅಂತಂದ್ರೆ, ಅಲ್ಲ ಎಲ್ಲ ಬ್ರಹ್ಮ ಸ್ವರೂಪ ಅಂತಂದ್ರ ಈ ಕ್ವಾಣ ಇದು ಬ್ರಹ್ಮ ಸ್ವರೂಪವೇ? ಇದು ನೋಡಿ ಎಷ್ಟು ಪ್ರಾಕ್ಟಿಕಲ್ ಅದ್ರಿ. ಕ್ವಾಣ ಬ್ರಹ್ಮ ಸ್ವರೂಪ ಅಂದಾಗ ಜ್ಞಾನೇಶ್ವರ ಮಹಾರಾಜ ಹೇಳಿದ್ರು, ಕ್ವಾಣನೂ ಬ್ರಹ್ಮ ಸ್ವರೂಪ, ನಾನೂ ಬ್ರಹ್ಮ ಸ್ವರೂಪ, ಅದು ಬ್ರಹ್ಮ ಸ್ವರೂಪವೇ ಅದ. ಅಲ್ಲಿ ಕೆಲವು ಮಂದಿ ಪರೀಕ್ಷೆಗೆ ಕೇಳಿದಂತ ಅದಕ್ಕೆ ಹೊಡೆದ್ರ ನಿನಗೆ ಬೆಟ್ಟ ಹತ್ತದೇನು? ಜ್ಞಾನೇಶ್ವರರು ಹೇಗಂತ ಅದಕ್ಕೆ ಹೊಡೆದ್ರ ನನಗೆ ಬೆಟ್ಟ ಹತ್ತತೆ. ಬ್ಯಾರ ಚೌಕದಲ್ಲೇ ಹೊಡೆದಂತ ಕ್ವಾನಿಗೆ ಹೊಡೆದದ್ದು ಬರೀ ಜ್ಞಾನೇಶ್ವರ ಮಹಾರಾಜನ ಮೈ ಮೇಲೆ ಬೀಳ್ದ. ಇದು ಅರಿವಿಂಗೆ ಆಚಾರವೇ ಕಾಯಿದೆ. ಅದೇ ಸುಮ್ಮನೆ ಅಲ್ಲದು. ಅರ್ಥ ಆಗಿರಬೇಕಂತ್ಕೊಂತೀನಿ ನಾನು. ಬರೀ ಸುಮ್ಮನೆ ಅಲ್ಲ, ನಾನು ಬ್ರಹ್ಮ
ಸ್ವರೂಪನಿದ್ದೇನೆ ಅಂತಂದ್ರ ನಿನ್ನ ಬಾಯಿದ ಏನ್ ಗೊತ್ತದು ಸತ್ಯ ಆಗ್ಬೇಕು, ಅಂದ್ರ ಬ್ರಹ್ಮ. ಹೌದಿಲ್ರಿ? ಹೇಳ್ತೀನಿ. ಇನ್ನೊಂದು, ಇಲ್ಲಿ ನಮ್ಮ ಅಕ್ಕಲಕೋಟದ ಸ್ವಾಮಿ ಸಮರ್ಥರು ಅಂತ ಆಗ್ಯಾರ, ಇತ್ತೀಚಿನವರು. ಬಹಳ ದೊಡ್ಡ ಮಹಾತ್ಮರು, ಬಹಳ ಪೂರ್ಣ ಪ್ರಜ್ಞರು. ಅವರಲ್ಲಿ ಅಲ್ಲಿ ಅಕ್ಕಲಕೋಟಕ್ಕ ಮಹಾರಾಜ ಒಬ್ರು ಏನ್ ಮಾಡಿದ್ರಂತಂದ್ರ ಕೀರ್ತನಕಾರನ್ನ ಕರೆಸಿದ್ರಂತ, ಕೀರ್ತನ ಮಾಡ್ಬೇಕಂದ್ರೆ. ಅವ್ರಿಗೊಂದು ಸೊಕ್ಕ್ರಿ, ಈ ಕೀರ್ತನಕಾರರಿಗೆ, ಪಂಡಿತರಿಗೆ, ಜ್ಞಾನಿಗಳಿಗೆ ಒಂಥರ ಸೊಕ್ಕ ಇರ್ತದೆ. ಏನಂದ್ರೆ ನಾವು ಬಹಳ ಓದಿವಿ, ನಾವು ಬಹಳ ತಿಳ್ಕೊಂಡಿವಿ, ನಮ್ಮ ಮುಂದೆ ಯಾರು ಇಲ್ಲ ಅಂತಿರ್ತದ ಅವ್ರು, ಅಂತಿರ್ತಾರ ಅವ್ರು. ಅವ ಕೀರ್ತನ ಮಾಡ್ತಾ ಮಾಡ್ತಾ ಅವ್ರಿಗೂ ಸುದ್ದಿ ಮುಟ್ತದೆ ಕೀರ್ತನಕಾರರಿಗೆ. ಇಲ್ಲಿ ಅಕ್ಕಲಕೋಟದಾಗ ಸ್ವಾಮಿ ಸಮರ್ಥ ಅಂತದಾರ, ಅವರಿಗೆ ಎಲ್ಲರೂ ಬ್ರಹ್ಮ ಸ್ವರೂಪದಾರ ಅಂತಾರ, ಬ್ರಹ್ಮ ಸ್ವರೂಪ ಇವ ಅದಾನ ಅಂತೆಲ್ಲ ಅಂತಾರ, ನಮಸ್ಕಾರ ಮಾಡ್ತಾರ ಅಂತ ಹೇಳಿ ಆ ಕೀರ್ತನಕಾರರಿಗೆ ಹೇಳಿದಾಗ ಆ ಕೀರ್ತನಕಾರ ಅಂತ ಏನಂತ ಗೊತ್ತಂದ್ರ, ಅವ ಪಾಖಂಡಿ ಅದಾನ, ಅವನಿಗೆ ಏನ್ ಗೊತ್ತದ, ಈ ಪೂರ್ಣ ಬ್ರಹ್ಮಜ್ಞಾನ ಅವನಿಗೇನ್ ಗೊತ್ತಿಲ್ಲ. ಅವನು ನಾಳೆ ನಾನು ಅವನು ಎಷ್ಟು ಪಾಖಂಡತನ ಐತಿ ಅದನ್ನೆಲ್ಲ ತೆಗೆದು ಬರ್ತೀನಿ ಅಂತ ಹೇಳಿ ಬರ್ತಾರಂತಾರೆ. ಕೀರ್ತನಕಾರ ಬಂದ ಮಹಾರಾಜರ ಹತ್ರ, ಮಹಾರಾಜ ಕೂತಿದ್ರೆ ಅವ್ರ ಹತ್ರ ಬಂದ, ಬ್ರಹ್ಮ ಸದಾಕಾರ ವೃತ್ತಿ ಅಂದ್ರೆ ಏನು ಅಂತ ಕೇಳಿದ. ಬ್ರಹ್ಮ ಸದಾಕಾರ ವೃತ್ತಿ ಯಾರು ವಿಚಾರ ಸಾಗರ, ವೃತ್ತಿ ಪ್ರಭಾಕಾರ ಈ ಗ್ರಂಥಗಳನ್ನ ಅಧ್ಯಯನ ಮಾಡಿರಲ್ಲ ಅವ್ರಿಗೆ ಈ ಶಬ್ದದ ಅರ್ಥ ಗೊತ್ತಿಲ್ಲ. ಬ್ರಹ್ಮ ಸದಾಕಾರ ವೃತ್ತಿ ಅಂತ ಎಡಕತ್ತೀರಿ. ಮಹಾರಾಜರಂತ, ಏನ್ ಮಾಡ್ತೀವಿ ಅದನ್ನ, ನಿನ್ ಕೆಲಸನೇ ಮಾಡಬೇಕು, ಅದನ್ನ ತಗೊಂಡು ನೀ ಏನ್ ಮಾಡಾವಿ. ಬ್ರಹ್ಮ ಸದಾಕಾರ ವೃತ್ತಿ ನೀ ಹೇಳಬೇಕ. ಬ್ರಹ್ಮ ಸದಾಕಾರ ವೃತ್ತಿ ಅಂದ್ರೆ ಏನು? ಅವ್ರು ಏನೂ ಮಾತಾಡ್ಲಿಲ್ಲ, ಬ್ರಹ್ಮ ಸದಾ ಸುಮ್ಮನೆ ಕೊಂತರು. ಅವ ಕೀರ್ತನಕಾರ ನಗತಾನ, ಏನು ಗೊತ್ತೇ ಇಲ್ಲ. ಬ್ರಹ್ಮ ಸದಾಕಾರ ವೃತ್ತಿ ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಮಧ್ಯಾಹ್ನ ಊಟ ಮಾಡ್ತಿ ಹಂಗ ಹಿಂಗ ಅಂತದ ಬಾಯಿ ಬಂದದು ಬೈತಲ್ರಿ, ಬೈದ್ ಹೋಗ್ತಾನ್ರಿ. ತನ್ನ ಅವಗೊಂದು ಮನುಷ್ಯನ ಒಂದು ಜಯ, ನಾನಿವತ್ತು ಗೆದ್ದೆ, ಆ ಸ್ವಾಮಿನ ಬೇರೆ ಬಂದೆ ಅಂತ ಹೇಳಿ ಹೋಗಿ ಮನ್ಕೊಂಡಿರ್ತಾನ. ಮನ್ಕೊಂಡಾಗ ಅವನಿಗೆ ಕನಸು ಬೀಳ್ತದ್ರಿ. ಕನಸಿನೊಳಗೆ ಏನಾಗ್ತದಂತಂದ್ರೆ 1000 ಚೋಳಗಳು ಬಂದು ಎಕ್ದಮ್ ಕಚ್ಚಿದಂಗ ಆಗ್ತದ್ರಿ ಆ ಕೀರ್ತನಕಾರನಿಗೆ. ಅವ ಕನಸಿನಿಂದ ಎತ್ತರಕ್ಕೆ ಚೋಳ ಅಂತ ಎದ್ದು ಕುಂತಾನಂತೆ. ಮೈಮೇಲೆ ಏನು ಇರಂಗಿಲ್ಲ, ಕನಸದು. ಬಾಜುಗ ಅವ ನೋಡ್ತಾನ, ಅಲ್ಲ ಈ ಮೈಗೆಲ್ಲ ಯಾಕೆ ಎದ್ರದಿ ಕೇಳ್ತಾನ. ಅವಾಗ ಇವ್ರಾಗ್ತದಂತ ಕನಸಿನ ಈ ವಿಷಯ ಯಾರಿಗೆ ಹೇಳಕ್ ಹೋಗ್ಬೇಡ, ಅವನ ಜೊತೆ ಮನ್ಕೊಂಡು ನಾವು ಹೇಳ್ತಾರ ಅವ್ರು, ಈ ವಿಷಯ ನೀ ಯಾರಿಗೆ ಹೇಳಕ್ ಹೋಗ್ಬೇಡ. ಆದ್ರ ಸುಮ್ಮಿರ್ತಾರ. ಮತ್ ಮರುದಿನ ಹೋಗ್ತಾನ, ಸಮಾಧಾನನೇ ಇಲ್ಲ. ಮತ್ ಅವ್ರ ತನಕ ಹೋಗ್ತಾನ. ಬ್ರಹ್ಮ ಸದಾಕಾರ ವೃತ್ತಿ ಅಂದ್ರೆ ಏನು ಪಾಕಂಡಿ ಹಿಂಗೆ ಕೇಳ್ತಾನ್ರಿ ಸಮರ್ಥರನ್ನ. ಅವಾಗ ಅವ್ರ ಹತ್ರಂತ ಅವ್ರ ಬೈಗಳ ಬಳಸ್ತಾರ. ಅವ್ರು ಬೋಸಡಿಕೆ ಅವ್ರ ಮಾತೇ ಇದು, ನಂದಲ್ಲ. ಬೋಸಡಿಕೆ ಕನಸಿನೊಳಗ ಬಂದ ಚೋಳ ಕಡದಾಗ ಎಲ್ಲಿ ಹೋಗಿತ್ತು, ನೀನು ಬ್ರಹ್ಮ ಸದಾಕಾರ ವೃತ್ತಿ ಅಂದ್ರೆ ನೋಡ್ರಿ. ಜಾಗ್ರ ಸ್ವಪ್ನ ಸುಸುಪ್ತಿಗೆ ಸಾಕ್ಷಿಯಾದಂತ ಪರಬ್ರಹ್ಮನಿಗೆ ಅಷ್ಟು ಅಭಿಮಾನ ಇರ್ತದೇನಲ್ಲ, ದೇಹಾಭಿಮಾನ ಇರ್ತದ. ಪೂರ್ಣ ಬ್ರಹ್ಮ ಆದವ ಚೋಳಿಗೆ ನಾವಿಲ್ಲಿ. ಸ್ವಾಮಿ ನಮ್ಮ ಜಗದ್ಗುರು ಶಿವಾನಂದಪ್ಪ ಅವರು ಈ ನಮ್ಮ ಇದ್ರೊಳಗ ಎಲ್ಲೇ ಈ ಒಂದು ಗುಡ್ಡ ಅಂದ್ರೆ ಇಲ್ಲಿ ಅಮೃತ ತಾಲೂಕ್ನಾಗ ಶಬರಿಕೊಳ್ಳ ಅಂತೈತಿ. ಆ ಶಬರಿಕೊಳ್ಳದಾಗ ಸಮಾಧಿ ಅಭ್ಯಾಸವನ್ನು ಮಾಡ್ತಿದ್ರು. ಬ್ರಹ್ಮ ಸದಾಕಾರ ವೃತ್ತಿಯೊಳಗಿಟ್ಟಿದ್ರು ಅವರು. ಅದ್ರೊಳಗಿದ್ದಾಗ ಒಂದು ಹಾವು ಬಂದ ಅವ್ರ ಮ್ಯಾಗೆ ಒಟ್ಟಾದ್ರೂ ಪರಿಕಲ್ಪನೆ ಇಲ್ಲ. ಅವ್ರು ಎಲ್ಲಿ ಮಠ ಸಮಾಧಿ ಇರ್ತಿರ್ತಾರೆ ಮಠ ಪುಸ್ತಕ. ಆ ನಂತರ ಇದನ್ನು ನೋಡಿ ಅಲ್ಲಿ ಊರಾಗಿನವರೊಬ್ಬರಿಗೆ ಹೇಳ್ತಾರ, ಅವ್ರು ಯಾರು ಹಿರಿಯರಿಗೆ, ಇಲ್ಲ ಅವ್ರು ಸಮಾಧಿ ಗಾಢ ಸಮಾಧಿ ಇರ್ತದ. ಅಲ್ಲಿ ಅವ್ರು ಬಂದು ಏನ್ ಮಾಡ್ತಾನ ಗೊತ್ತೇನ್ರಿ, ಸುಳ್ಳ ಮಾಡತಾನ ಶಿವಾನಂದ, ಸುಮ್ಮನೆ ಮಾಡಕತ್ತ ಅಂತ ಹೇಳಿ ಅವ್ರ ಕಿವಿ ತೆಕ್ಕಿಂದ ಹಾಶ್ ಹೋಗು ಹಂಗ್ ಫೈರಿಂಗ್ ಮಾಡ್ಬೇಕು. ಯಾರ ಕಿವಿ ತೆಕ್ಕಿಂದ? ಶಿವಾನಂದಪ್ಪ ಅವ್ರ ಕಿವಿ ತೆಕ್ಕಿಂದ ಬುಲೆಟ್ ಹಾಶ್ ಹೋಗ್ಬೇಕು, ಹಂಗ್ ಗೋಳಿ ಹೊಡಿತಾರೆ. ಅಲ್ಲಿ ಹಾಶ್ ಹೋಗ್ತದ್ರಿ. ಶಿವಾನಂದಪ್ಪ ಅವರು ಇಷ್ಟು ಬಾಣ ಪ್ರಜ್ಞೆ ಬರಂಗಿಲ್ಲ. ಇದಕ್ಕಂತಾರ ಬ್ರಹ್ಮ ಸದಾಕಾರ ವೃತ್ತಿ. ಇದನ್ನ ಯಾಕೆ ಕೇಳಕ್ ಗೊತ್ತೇನ್ರಿ, ಬರೀ ಹೇಳೋದಲ್ಲ,
ಬ್ರಹ್ಮಾಸ್ಮಿ ಅಂತ ಹೇಳೋದಲ್ಲ, ಬ್ರಹ್ಮ ಸ್ವರೂಪತಾವ ಆಗೋದು. ಆಗೋದು ಕ್ರಿಯೆ ಆಗ್ತಾರ್ರಿ. ಅರ್ಥ ಆಯ್ತಿಲ್ರಿ? ಅವ್ರ ಆಚರಣೆ ಹಂಗ ಇರ್ತದ. ಎಂದಿನಂತೆ ಜೀವಭಾವ ಇರಂಗಿಲ್ಲ. ನರೇಂದ್ರ ವಿವೇಕಾನಂದ ಆದ ನಂತರ ನರೇಂದ್ರ ಅಲ್ಲವ. ಬರೀ ನರೇಂದ್ರ ಆದಂತಂದ್ರ ಏನರ್ಥ ಅದಕ್ಕ? ಹೌದಿಲ್ರಿ? ಅಗ್ನಿ ಒಂದು ಹುಲ್ಲು ಒಂದು ಕಟ್ಟಿಗೆ ಅಗ್ನಿಯನ್ನ ಒಂದು ಇದ್ದಿಲ್ಲ ಅಂತ ತಿಳ್ಕೊರಿ, ಗರಿ ಇದ್ದಲ್ಲ, ಅಗ್ನಿಯನ್ನ ಸ್ಪರ್ಶ ಮಾಡಿದ ನಂತರ ಮತ್ತೆ ಕರಗೋಗಿಲ್ಲ. ಅದು ಹೆಂಗ ಅಗ್ನಿ ಸ್ಪರ್ಶ ಮಾಡಿದಂತಂದ್ರ ಅದ್ರ ಬಣ್ಣ ಬದಲಾಯಿಸ್ಬೇಕ, ಕೆಂಪ ಆಗ್ಬೇಕ್ರ ಅದು. ಯಾಕೆ ಅಗ್ನಿಯನ್ನ ಕುಡಿಯಕ್ಕೆ ಅದು. ಹೌದಿಲ್ರಿ? ಕರ್ಪೂರ ದೀಪವನ್ನ ಮುಟ್ಟಿಸಂತಂದ್ರೆ ದೀಪವೇ ತರ ಆಗ್ಬೇಕು. ಹಿಂಗಾಗುತ್ತ ಇದು ಪ್ರಭುದೇವರು ಹೇಳುವಂತ ಮಾತು. ಅಂತರಂಗದ ಅರಿವಿಂಗೆ ಆಚಾರವೇ ಕಾಯ. ಏನ ಅರಿವದ ಇರ್ತದ, ಪ್ರಾಕ್ಟಿಕಲ್ ಹಿಂಗೆ ಇರ್ತದ. ಇನ್ನೊಂದು ಮಾತನ್ನು ಬಳಸಿರೋರು, ಆಚಾರ ಕಾಯವಿಲ್ಲದಡೆ ಆ ಅರಿವಿನ ಆಚರಣೆ ಅಲ್ಲ ಇತ್ತಂತಂದ್ರೆ, ಆಚಾರ ಅನ್ನುವಂತ ಶರೀರ ಆ ಅರಿವು ಇಲ್ಲ ಇತ್ತಂತಂದ್ರ ಅರಿವಿಂಗೆ ಆಶ್ರಯ ಇಲ್ಲ, ಅದು ಕೊಳ್ಳದಂತಂದ್ರಂತ ಡೂಪ್ಲಿಕೇಟ್ ಅದರಂತಂದ್ರ ಅಂತ್ರಿ. ಪಂಡಿತರಿರ್ಬೋದು ಅಷ್ಟೇ, ಶಾಸ್ತ್ರ ಬಲ್ಲವರಿರ್ಬೋದು, ಆದ್ರೆ ಬ್ರಹ್ಮಜ್ಞಾನಿ ಅಲ್ಲ. ಪ್ರೊಫೆಸರ್ ಆಗಿರ್ಬೋದು, ಬ್ರಹ್ಮಜ್ಞಾನಿ ಅಲ್ಲ. ಬ್ರಹ್ಮಜ್ಞಾನಿನ ಬೇರೆ ಅಲ್ಲ, ಈ ಪಂಡಿತರನ್ನ ಬೇರೆ. ಏನಂತಾರೆ ಇಲ್ಲಿ? ಆಚಾರ ಕಾಯವಿಲ್ಲದಡೆ, ಆಚಾರ ಕಾಯ ಇಲ್ಲ ಇತ್ತಂತಂದ್ರೆ ಅರಿವಿಂಗೆ ಆಶ್ರಯ ಇಲ್ಲ, ಅವನಲ್ಲೇ ಅರಿವು ಅದನ್ನ ಇರಂಗಿಲ್ಲ. ನಾನೊಬ್ಬರನ್ನ ನೋಡಿದೇನ್ರಿ, ದೇಹ ಬಿಡ್ಬೇಕಾದ್ರೆ ಮುಂಚಗಿರಿ ಪರಂಪರೆಯ ಒಬ್ಬರು ಮಹಾತ್ಮರವ್ರು, ನಾನು ಪ್ರತ್ಯಕ್ಷ ನೋಡಿದಂಥವ್ರು. ಅವ್ರು ಕೊನೆಯ ದಿನ ಮಾಡಿದ ನೋಡಿದ್ರು. ಕೊನೆ ಅಂದ್ರೆ ದೇಹ ಬಿಡೋದು ನನ್ನ ಜೊತೆ ಅಷ್ಟೇ ಮಾತಾಡ್ತಿದ್ರು ಅವರು. ಯಾರು ನಡಬ್ರಕ್ ಬಂದ್ರೆ ಬೈದು ಕಳಿಸ್ತಿದ್ರು. ನೀನ್ ಇಲ್ಲಿ ಮಠಕ್ಕೆ ಎತ್ ಬಂದು ಬೇರೆದವ್ರು ಬಂದ್ರ ಅಂತಂದ್ರೆ ಆತ್ಮಜ್ಞಾನ ಚರ್ಚೆ ಅಷ್ಟೇ ಬರ್ತದ. ಇಲ್ಲ ಯಾರಾದ್ರು ಬಂದ್ರ ನಾವು ಹೋದ ನಂತರ ಅವ್ರಿಗೆ ಬಾಬು ಹಾಕಿ ಹೇಳಿದ್ರು ಎದ್ದುಕೊಂಡು ಬರ್ರಿ ಕೂಡ್ರಿ ಮಾಡಿ ಭಾಳ ಗೌರವದಿಂದ ಕೂಡಿಸಿ ನನ್ನ ಜೊತೆ ದಾಸಬೋಧ ಗ್ರಂಥದ ಚರ್ಚೆ ಮಾಡ್ತಿದ್ರು ಅವರು. ಅಲ್ಲೇ ಕುಂತಾಗ ಲಾಸ್ಟ್ ಅವ್ರು ನಾಳೆ ದೇಹ ಬಿಡಾವಿದ್ದಾರ ಇತ್ತು. ನಾನು ಹೋಗಿದ್ದೆ. ಅವ್ರು ಮಾತು ಹೇಳಿದ್ರಿ, ನನಗೆ ಇನ್ನಾದ್ರೂ ಅದು ಇಷ್ಟು ಸ್ಮರಣ ಅದ ಅಂತಂದ್ರ, ನನಗ ಸಾವು ಬಂದತಿ ಅಂತ ಹೆದರಿಕಿಲ್ಲ, ನಾನು ಸಾಯ್ತೀನಿ, ಅದ್ರ ಅಂಜಿಕೆ ನನಗಿಲ್ಲ. ಈ ದೇಹವನ್ನ ಬದಲಾಯಿಸುವ ಹೊತ್ತಿನೊಳಗ ನನ್ನ ನಾಮಸ್ಮರಣೆ ತಪ್ಪಾದಕ್ಕಲ್ಲ, ಇದ್ರ ಹೆದರಿಕೆ ಅದು. ಮಾತು ಹೆಂಗದ ನೋಡ್ರಿ ಇದು. ನನ್ನ ನಾಮಸ್ಮರಣೆ, ಈ ದೇಹ ಬಿಡೋ ಹೊತ್ತಿನಾಗ ನನ್ನ ನಾಮಸ್ಮರಣೆ ತಪ್ಪಾಗುತ್ತೆ. ಅವ್ರ ಪಾದಕ್ಕೆ ಹನಿ ಹೆಚ್ಚಿದೆ ನಾನು. ಯಾಕಂದ್ರ ನೀವು ದೊಡ್ಡವ್ರಪ್ಪ, ಕೊನೆ ಕೈಗಾಗಿಸೋದಕ್ಕೆ ನಾಮ ಬಿಡ್ಲಿಲ್ಲಲ್ಲ. ನಾಮ ಅಂದ್ರೆ ಧ್ಯಾನ ಅಂತಾರ ಅವರು. ನನ್ನ ಧ್ಯಾನ ತಪ್ಪಾದತ್ತಪ್ಪ ಅಂತ ವಿಚಾರ ಮಾಡೋ ಮಾತಾದ್ರೆ ಇದು. ಇದಕ್ಕೇನಂತಾರ? ಅರಿವೂ ಅದ, ಜೊತೆಗೆ ಆಚರಣೆ. ಎಲ್ಲೇ ಮೃತ್ಯುವಿನ ಬಾಗಿಲ್ನ ನಿತ್ತಾಗಿ ಹೇಳ್ಬೇಕೇನನ್ರಿ, ದವಾಖಾನೆಗೆ ಹೋಗಿ ಅನ್ನೋಂಗಿಲ್ಲ ಐತಲ್ರಿ, ಹಂಗಿರ್ಬೇಕು. ಇದಕ್ಕ ಅರಿವುನೂ ಅದ, ಅದರಂತೆ ಆಚಾರನೂ ಅದ. ಅವರಲ್ಲಿ ಆಚಾರ ಅನ್ನುವಂಥ ಕಾಯ ಇರೋದ್ರಿಂದ ಅರಿವು ಶಾಶ್ವತವಾಗಿ ನೆಲೆ ನಿಂತದರಲ್ಲಿ. ಆಚರಣೆನೇ ಇಲ್ಲ ಅಂತಂದ್ರೆ ಆಚಾರ ಕಾಯವಿಲ್ಲದಡೆ ಏನದು? ಏನು ಉಪಯೋಗ ಇಲ್ಲ. ಪ್ರಭುದೇವರು ಹೇಳ್ತಾರೆ, ದಾನ ಮಾಡಬೇಕು ಅನ್ನೋದು ಒಂದು ಶಬ್ದ ತಿಳ್ಕೊ. ಅದೇನ ಸಾಮಾನ್ಯ ಶಬ್ದ, ದಾನ ಮಾಡಬೇಕು. ಒಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟುವುದು ಬುತ್ತಿ. ಸರ್ವಜ್ಞ ಅಂತ ಸರ್ವಜ್ಞರ ತ್ರಿಪದಿಗಳನ್ನ ಹೇಳೋದು ಮುಸುರಿ ಕೈಲಿ ಕಾಗಿ ನೋಡಿಲ್ಲ. ಇದು ಆ ಜ್ಞಾನ ಅಂತೀರಿ ಅದಕ್ಕೆ. ಹೌದಿಲ್ರಿ? ಅದು ಜ್ಞಾನವೇ. ಚನ್ನಬಸವಣ್ಣನವರು ಒಂದು ಮಾತನ್ನ ಹೇಳ್ಯಾರ, ಬಹಳ ಸ್ಟ್ರಾಂಗ್ ಅದ ಮಾತು. ಹೇಳ್ಬೇಕಾದ್ರೆ ನನಗೆ ಒಂದು ಸ್ವಲ್ಪ ಇದನ್ನಾಗ್ತದ. ಏನಂತಂದ್ರ ಭಕ್ತನ ಲಕ್ಷಣವನ್ನು ಹೇಳ್ತಾರ ಚನ್ನಬಸವಣ್ಣವರು. ಭಕ್ತ ಅಂತ ಯಾರಿಗೆ ಹೇಳ್ತಾರಪ್ಪ? ಯಾರಿಗೆ ಭಕ್ತ ಅನ್ನಂಗಿಲ್ಲ. ಹೌದಲ್ರಿ? ಗುರುವಿನಲ್ಲಿ ಚಾರಿತ್ರವ, ಲಿಂಗದಲ್ಲಿ ಲಕ್ಷಣವ, ಜಂಗಮದಲ್ಲಿ ಜಾತಿಯ ಧರಿಸುವ ನಕ್ಕರ ಭಕ್ತನೇ
ಅಂದ್ರೆ ಪರಮಾತ್ಮ ಪರಬ್ರಹ್ಮ ಸ್ವರೂಪ. ಅದರಲ್ಲಿ ಲಕ್ಷಣ ಕಳ್ಸಂಗಿಲ್ಲ. ಇದು ಲಿಂಗ ಹೌದು ಅಲ್ವೋ ಏನು ಹಿಂಗ ಮಾಡಂಗಿಲ್ಲ. ಜಂಗಮ ಅಂತಂದ್ರೆ ಪರವಸ್ತುನೇ. ಇವ ಯಾವ ಕುಲದವ ಹಿಂಗೆಲ್ಲದೆ ಭಕ್ತ ಅಂತಂದ್ರ ಅವನ್ ಭಕ್ತ ಅಂತಾರೇನು? ಜನವಸ್ತುನ ಹೇಳ್ತಾರ ಅವ ದೋಷಾಂತಿ, ಅವ ಭಕ್ತನಲ್ಲ, ಆತ ದೋಷಾಂತಿ. ಭಕ್ತಶ್ಯ ಪ್ರತಿ ಹಾಕ್ಯಾರ ನೋಡ್ರಿ ಚಾಟ್ ಬಾಕ್ಸ್ನ. ಭಕ್ತಶ್ಯ ಪ್ರತಿ ಪಕ್ಷಶ್ಯ ಸದಾಚಾರೇಣ ವರ್ಜಿತ ಶಬ್ದ ಭಾಷೆಯಲ್ಲಿ ಸದಾಚಾರೇಣ ವರ್ಜಿತ. ಅವ್ರು ಯಾರು? ಗುರು ಲಿಂಗ ಜಂಗಮ ದ್ವೇಷಿ. ಅವನ ಫಲ ಹೇಳ್ಯಾರ, ಯೋ ನರ ಸ ದುರಾತ್ಮಕ ಅಂತ. ಯಾರು ದುರಾತ್ಮಕ ಅಂತ? ಭಕ್ತ ಸ್ಥಳ ಎಲ್ಲರಿಗೆ ಎಲ್ಲಿ ಅದು ಅಂತ ಮಾತುಗಳು. ಅದಕ್ಕ ಬರೇ ಅರಿವು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ನಾನು ಏನನ್ನ ಅರ್ತಿದ್ದೀನಿ ಅದು ಕ್ರಿಯಾತ್ಮಕವಾಗಿರ್ತದೆ. ಬೇಗ ನಾನಲ್ಲ, ನಾನು ಪ್ರಾಕ್ಟೀಸ್ ಮಾಡಿದ್ದೆ ಹೀಗೆ. ನನ್ನ ಬಗ್ಗೆ ತಿಳ್ಕೊಳ್ಳೋದು ಹೋಗ್ಬೇಡ್ರಿ. ಯಾವಾಗ ನನ್ನ ಜೊತೆ ಪ್ರತಿ ಸಾರಿ ಅದನ್ನ ಅಭ್ಯಾಸ ಮಾಡೇನ್ರಿ. ಕೈ ಕಸ ತೆಗಿಯಾಕತ್ತೀನಿ ಇಡೀ ಕಾಲಕ್ಕೆ ನಾನು ಹಿಂಗ್ ಪ್ರತಿಯೊಂದು ಪ್ರಯತ್ನ ಮಾಡಿದ್ದೆ. ನಾನು ಬಹಳ ಪ್ರಯತ್ನ ಮಾಡಿರ್ತೀನಿ. ಅಂದಾಗ ಗೊತ್ತಾಯ್ತು ಚೈತನ್ಯ ಹಂಗದಪ್ಪ ಅಂತ. ಸುಮ್ಮನೆ ಅಂದ್ರೆ ಅದು ಕಠಿಣ ಪರಿಶ್ರಮ ಮಾಡಬೇಕಾಗ್ತದೆ. ಚೈತನ್ಯದ ಅನುಭವ ಸುಮ್ಮನೆ ಆಗ್ತದ? ಸುಮ್ಮನೆ ಆಗುದಿಲ್ಲ. ಅದು ಅದೇ ನಮ್ಮ ಅಪ್ಪನ ಮನೆ ಆಸ್ತಿನ ನಮ್ಮ ಅಪ್ಪಂದನ ಅಜ್ಞಾನ ಅರಿಯೋದು ಬಹಳ ಕಠಿಣ ಅದ. ಇಲ್ಲಿ ಆಚಾರ ಕಾಯವಿಲ್ಲದಿದೆ ಅವ್ರಿಗೆ ಹಿಂಗೆ ಆಗ್ತದೆ. ಆದ್ರೆ ಆಚರಣೆಯೊಳಗೆ ಬಂದಿಲ್ಲ ಅಂದ್ರೆ ಆ ಜ್ಞಾನ ಬಹಳಷ್ಟು ಸ್ಥಿರ ಉಳಿಯುವುದಿಲ್ಲ. ಒಂದು ವೇಳೆ ಅರಿವು ಆಚಾರದಲ್ಲಿ ಶಬ್ದ ಏನ ನೋಡ್ರೆ, ಅರಿವು ಆಚಾರದಲ್ಲಿ, ಅರಿವೇ ಆಚಾರದಲ್ಲಿ ಸಮವೇದಿಸಿದ ಲಿಂಗೈಕ್ಯನ, ಅವನಿಗೆ ಲಿಂಗೈಕ್ಯ ಅಂತ ಕರೀತಾರ. ಹಂಗಿರ್ಬೇಕು. ಅರಿವು ಆಚಾರದಲ್ಲಿ ಸಮವೇದಿಸಾಕ್ಬೇಕದು. ಸಮವೇದಿಸು ಅಂತಂದ್ರೆ ಏನು? ಗತ್ತು ಹಿಂಗಿರ್ಬೇಕಂತಂದ್ರೆ ಇಲ್ಲೆಲ್ಲ ಹೋಗಿ ತಗೋಬೇಡ್ರಿ ನೀವು. ಪೂರ್ಣ ಬ್ರಹ್ಮ ತಾನಾಗೇನಂದ್ರೆ ಬ್ರಹ್ಮವರ್ತನ ಇರ್ತದ್ರಿ. ಗುರುದೇವ್ ಆಲ್ರೆಡಿ ಅವರು ಒಂದು ಮಾತನ್ನ ಬರೀತಾರೆ. ಬಹಳ ಪ್ರಾಮಾಣಿಕ ಮಾತು ಮತ್ತು ಬಹಳ ಸತ್ಯವಾದಂತ ಮಾತು. ಏನ್ ಬರೀತಾರೆ ಗೊತ್ತೇನು ಅವರು? ಬ್ರಹ್ಮ ಸ್ವರೂಪನಾದಂತ ಮಹಾತ್ಮ, ಲಕ್ಷ್ಯ ಕೊಡುವಂತ ಮಾತದ. ಬ್ರಹ್ಮ ಸ್ವರೂಪನಾದಂತ ಮಹಾತ್ಮನಿಗೆ ಎಲ್ಲವೂ ಬ್ರಹ್ಮರೂಪ. ಆತ ಮಾತನಾಡಿದ ಮಾತು, ಆತ ಕಂಡಂತ ಕನಸಗಳು ಬ್ರಹ್ಮ. ಅವೆಲ್ಲವೂ ಸತ್ಯ ಆಗ್ತಾವ. ಎಲ್ಲಾ ಸತ್ಯ ಆಗ್ತದೆ. ಅಲ್ಲಿ ಅಸತ್ಯ ಅಂದ್ರೆ ಇಲ್ಲಲ್ಲ. ಯಾಕ ಇವ ಬ್ರಹ್ಮ ಅಂತ ಹೌದಿಲ್ರಿ. ಒಂದು ವೇಳೆ ಬ್ರಹ್ಮ ಸ್ವರೂಪ ತಾನು ಆಗಿರ್ತಿಲ್ಲ ಅಂತಂದ್ರೆ ಅದು ಅವನ ಮಾತಿ ಬೇರೆ ಇರ್ತದ, ಅವನ ಆಚರಣೆ ಬೇರೆ ಇರ್ತದ. ಇವನಿಗೆ ಏನಂತ ಕರೀತಾರ? ಅರಿವು ಏನಲ್ಲ, ಬ್ರಹ್ಮಾತ್ಮಿ ಎಲ್ಲವೂ ಶಿವಸ್ವರೂಪ ಅನ್ನುವಂತ ಅರಿವು ಅದು ಕ್ರಿಯೆಯಲ್ಲೇ ಸಮರಸತೆ ಹೊಂದಿತ್ತಂತಂದ್ರೆ ಎಲ್ಲಾ ಬ್ರಹ್ಮ ಸ್ವರೂಪ. ಈ ಮಹಾತ್ಮರ ಚರಿತ್ರೆ ಬಹಳ ಚಂದ ಇರ್ತಾವ್ರಿ. ಮುಕುಂದ ಅಜ್ಜನವರು ಎಂದೂ ನಾನು ಅನ್ನೋ ಪದ ಪ್ರಯೋಗ ಮಾಡಿಲ್ಲ ಅವ್ರ ಜೀವನದ. ಎಲ್ಲ ಅವ ಅಂತಿದ್ರ ಅವರು. ಎಲ್ಲಿ ಯಾರ ಅಂತ ಕೇಳಿದ್ರ ಈ ಬೆಟ್ಟ ಸ್ವರೂಪನು ಅವನೇ, ಈ ಗಿಡಾನು ಅವನೇ, ಮರಾನು ಅವನ, ಜೋಳು ಹರಿಯುವಂತ ನದಿನೂ ಅವನ. ಇದೆಲ್ಲ ಎಂತಾದ್ರೂ ಇದು ಹೌದು. ಹಳ್ಳ ಕೊಳ್ಳ ಎಲ್ಲ ಅವ. ಇದು ಬ್ರಹ್ಮದರ್ಶಿ ಹೌದ್ರಿ. ಅಂದ್ರೆ ಅವನಿಗೆ ಅದೇ ಆಗ್ತದೆ, ಬೇರೆ ಕಲಂಗಣ ಇಲ್ಲ. ಚಿಂತಾವನಿಗೆ ಯಾರಾದ್ರೂ ಕ್ರಿಯಾಬದ್ಧನೆಂದು ನುಡಿದರೆ ಇವ ಕ್ರಿಯಾಬದ್ಧದನಪ್ಪ ಅಂತ ಯಾರೇ ಅಂದ್ರಂತಂದ್ರ
ಅವ್ರಿಗೆ ಏನಾಗ್ತಾವ? ಪಾತಕರ್ತಾವ, ಪಂಚಮಹಾಪಾತಕಗಳಾಗ್ತಾವ. ಈ ತರ ಯಾರ ಅರಿವು ಆಚಾರ ಸಮವೇದಿಸಿಕಲ್ಲ ಅಂತವ್ರಿಗೆ ಈ ಪ್ರಭುದೇವರು ಒಂದು ವಾಗ್ದಾನ ಮಾಡ್ಯಾರ. ಏನ್ ವಾಗ್ದಾನ ಮಾಡ್ತಾರೆ ಗೊತ್ತನವ್ರು? ನಿನ್ನ ಅರಿವಿಂಗೆ ಅಚ್ಚಾಗಿ, ಅಚ್ಚು ಹೊಡೆದಂಗ ಹಾಕ್ತೀನಿ ನಿನ್ನ ಅರಿವಿಗೆ, ನಿನ್ನ ಅರಿವಿಂಗೆ ಅಚ್ಚಾಗಿ ಏನ ಆಚರಣೆ ಅಂತ ಜೀವನ ಇದಕ್ಕೆ ನಾ ಹಾಕ್ತೀನಿ ಅಂತಾರವ್ರು. ಹೇಳಾರು ಸಾಮಾನ್ಯದವರಲ್ಲ, ಸಾಕ್ಷಾತ್ ಪ್ರಭುದೇವರು. ಕ್ರಿಯಾ ಇಲ್ಲ ಅವರಿಲ್ಲ, ಅರಿವಿಲ್ಲ ಅವರಿಲ್ಲ. ಅರ್ಥ ಆಗಿಲ್ರಿ? ಅರಿವು ಆಚಾರ ಎರಡು ಎಲ್ಲಿ ಸಮವೇದಿಸಿಕಲ್ಲ ಅಲ್ಲಿ ಪ್ರಭುದೇವರು ಇದ್ದಾರೆ, ಅಲ್ಲಿ ಬರ್ತಾರ ಶರಣರು. ಅಂತವರಿಗೆ ನಿನ್ನ ಅರಿವಿಂಗೆ ಅಚ್ಚಾಗಿ ಆಚಾರಕ್ಕೆ ಆಳಾಗಿ ಆಳಾಗ್ತೇನೆ. ನಮ್ಮ ಗುಹೇಶ್ವರನು ನಿನ್ನ ಕೈ ವಶಕ್ಕೆ ಒಳಗಾದ. ಗುಹೇಶ್ವರ ಕೈ ವಶಕ್ಕೆ ಒಳಗಾಗ್ತಾನ ಅಂತಾರವ್ರು. ಇಲ್ಲಿ ಉದಾಹರಣೆ ಸಿದ್ದರಾಮೇಶ್ವರನನ್ನು ತಗೊಂಡ್ರು ಕೂಡ ನಮ್ಮೆಲ್ಲರಿಗೂ ಅದೇ ಅಭಿಪ್ರಾಯ. ಎಲ್ಲರಿಗೂ ಕೂಡ ಅದನ್ನು ಇಷ್ಟು ಹೇಳಿ ನಿನ್ನ ಸುಖ ಸಮಾಧಿ ಸುಖವಾದ ಸಿದ್ದರಾಮಯ್ಯ ಏನು ಸುಖ ಸ್ವರೂಪ ಸಮಾಧಿ ಒಳಗಿದೆಯಲ್ಲ ಅದನ್ನ ನನಗೆ ತರ ಕರೀತಾರ. ಅವಾಗ ಎಮ್ಮ ನಲ್ಲ ನೊಲಿದು ಒಲಿಸಿ ಕಾಡುತ್ತಿದ್ದರೆ ಎಮ್ಮ ನಲ್ಲ ಅಂದ್ರೆ ನನ್ನ ಉದಯ ಅಂತ ನಲ್ಲ ಒಲಿದು ಒಲಿಸಿ ಎರಡು ಪದಗದ ಒಂದು ಒಲೆಯೋದು ಒಲಿಸೋದು, ಒಲಿದು ಒಲಿಸಿ ಕಾಣಿಸುತ್ತಾರೆ. ಎರಡು ಮತ್ ಕಾಣಕತ್ರ. ಬಾರ ಬಾರ ಎಂದೆನ್ನ ಕರುಣ ಹರಣವ ತೋರಿದರೆ. ಕರುಣ ಹರಣ ಅಂತಂದ್ರ ಪ್ರೇಮ ಪೂರ್ವಕವಾದಂತ ಅಂತಃಕರಣ, ಅಂದ್ರೆ ಪ್ರೇಮ ಪೂರ್ವಕ ಒಂದು ಹೃದಯ ಅವ್ರಿಗೆ ತೋರಿಸಿದ್ರ ಏನಂತಾರ? ತಾನೇ ಒಲಿದು ಬಂದೆನ್ನ ತಲೆ ಹಿಡಿದು ನೆಗೆಸಿ ಎನ್ನ ಮನೆ ಮಲ್ಲಿನಾಥನ ಒಲುಮೆಯ ಘನವನೇನೆಂದು ತಗಿರುತ್ತದ. ಇಲ್ಲಿ ಅಲ್ಲಿ ನಡೆದಂತ ಒಂದು ಘಟನೆಯನ್ನೇ ಅವರು ಇಲ್ಲಿ ಮತ್ತೊಮ್ಮೆ ಈ ವಚನ ರೂಪವಾಗಿ ಹೇಳಕತ್ತಾರ ಅಷ್ಟೇ. ಅಂದ್ರ ಎಮ್ಮ ನಲ್ಲ ಒಲಿದು ಒಲಿಸಿ ಕಾಣುತ್ತಿದ್ದಾರೆ. ಮೂರ್ ಮಾತು ಬಾಳ. ಒಂದು ಒಲದಾನ, ಒಲದಿಲ್ಲ ಅಂತ ಹಿಂಗಲ್ಲ, ಒಲದಾನ ಆದ್ದರಿಂದ ಬಂದಾರ. ಹೌದ್ರಿ, ಪ್ರಭುದೇವರು ಅಲ್ಲೇ ಸುಂದರಾಪುರಕ್ಕೆ ಬರಕ್ಕೆ ಕಾರಣೇನು ಒಲದ ಬಂದಾರ. ಮತ್ತ ಅವ್ರಿಗೆ ಮತ್ತೆ ಹ್ಯಾಂಗೆ ಕಾಣಕತ್ತಾರ? ಒಲಿಸಿ ಕಾಣು ಶಬ್ದ ಹೆಂಗದ ನೋಡಿ. ಒಲದು ಒಲಿಸಿ ಪ್ರೀತಿಸಿನೇ ಮತ್ತೆ ಕಾಣುತ್ತಾರೆ. ಬಾರ ಬಾರ ಎಂದು ಕರುಣ ಹರಣವ ತೋರಿದರೆ. ತಾನೇ ಒಲಿದು ಬಂದೆನ್ನ ತಲೆಯ ಹಿಡಿದೊದಗಿ. ಅಂದ್ರೆ ತಾನೇ ಬಂದೆನ್ನ ತಲೆಯ ಹಿಡಿದು ನೆಗೆಗಿ ಅಂತಂದ್ರ ತಾನ ಬಂದು ನನ್ನ ತಲೆಯನ್ನ ಹಿಡಿದು ನೆಗಿ ಅಂತಂದ್ರೆ ಎಬ್ಬರಿಸೋದು. ಅಂದ್ರ ಈ ಕಾಲಕ್ಕೆ ತಳಕತ್ತರ ಸಿದ್ದರಾಮೇಶ್ವರರು ಅವ್ರನ್ನ ಕೈ ಹಿಡಿದ ಅವ್ರ ತಲೆ ಮ್ಯಾಗ ಸವರಿಸಿ ಅವ್ರನ್ನ ಮ್ಯಾಲ ಬಂದ ಎಬ್ಬಿಸಿ ಎನ್ನ ಮನೆಗೆ ಬಂದ. ನಮ್ಮ ಮನೆಗೆ ಬಂದಂತ ಕಪಿಲಸಿದ್ಧ ಮಲ್ಲಿನಾಥನ ಒಲುಮೆಯ ಘನ, ಆತ ಒಲುಮೆಯ ಒಂದು ಘನ ಏನದಲ್ಲ ಅದನ್ನ ಏನಂತ ಉಪಮಾ ಕೊಟ್ಟು ಯಾಕೆ ಬರ್ತದೆ ಅಂತಾರ. ಅದನ್ನ ಉಪಮಾ ಕೊಡಾಕನ ಬರಂಗಿಲ್ಲ. ಆತನ ಆ ಪರಮಾತ್ಮನ ಪ್ರೀತಿ ದೊಡ್ಡದು. ಆ ಪ್ರೀತಿಯ ಒಂದು ತುಂಬ ಏನಂತ ಉಪಮಾ ಕೇಳಕ್ ಬರೋದಿಲ್ಲ ಅಂತ ಹೇಳ್ತಾರ. ಇನ್ನೊಂದು ಮಾತು, ಸಮಯ ಆಯ್ತು ಅಂತದ. ಇನ್ನ ಮುಂದಿನ ವಚನ ಏನದಲ್ಲ ಅದು ಸಂಪೂರ್ಣ
ಪಾದ ಪೂಜೆಯನ್ನು ಮಾಡಾವಂತಾರ. ಹಂಗ ಮಾಡ್ತಾರ ಅನ್ನೋದು ಬಹಳ ಮಹತ್ವದ. ನಮ್ಮ ಪೂಜೆ ಅಲ್ಲದು, ಪಾದ ಪೂಜೆ ವೈಶಿಷ್ಟ್ಯನ ಬೇರೆ. ಒಮ್ಮೆ ಶಿಶುನಾಳ ಶರೀಫರಿದ್ದಾಗ ಪ್ರಭುದೇವರ ಪಾದ ಪೂಜೆಯನ್ನು ಮಾಡಕ್ಕ ಹೊಂಟಿದ್ರಂತ ಸಂಶೀಜನ. ಅವಾಗ ಅವ್ರನ್ನ ಕುರಿತು ಒಂದು ಪದ ಬರ್ತಾರೆ, ಪಾದ ಪೂಜೆ ಆದೇನಿದು ಪ್ರಭುವರ್ಣ ಕಾಣದೆ. ಪ್ರಭುದೇವರನ್ನೇ ನೋಡಿದೆವರು ಮತ್ತೆ ಪಾದ ಪೂಜೆ ಮಾಡಕ್ ಹೊಂಟರ ಅಂತೇಳಿ ಒಂದು ಟೀಕಾತ್ಮಕವಾಗಿ ಒಂದು ಪದ್ಯ ಬರ್ತಾರ ಅಲ್ಲಿ ಜನರನ್ನ ಕುರಿತು. ಪಾದ ಪೂಜೆ ಮಾಡ್ತೀವಿ. ವಿಶ್ವಾಸ ಪಾದ ಪೂಜೆ ಯಾವ ರೀತಿಯಾಗಿ ಸಿದ್ಧರಾಮರು ಅಲ್ಲಮ ಪ್ರಭುದೇವರ ಪಾದ ಪೂಜೆಯನ್ನು ಮಾಡ್ತಾರ, ನಾವು ಹ್ಯಾಗ್ ಮಾಡ್ಬೇಕು ಅನ್ನೋದನ್ನ ಬಹಳ ಸವಿಸ್ತಾರವಾಗಿ ತಿಳಿಯಾರವರು. ನಾಳೆ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣ. ಶರಣಾರ್ಥಿಗಳಿಗೆ ಧನ್ಯವಾದಗಳು ಶರಣರು. ಅಲ್ಲಂ ಪ್ರಭುದೇವರು ಮತ್ತು ಸಿದ್ದರಾಮರ ವಾದದೊಳಗ ಅಲ್ಲಂ ಪ್ರಭುದೇವರ ಒಂದು ವಚನವನ್ನ ಅತ್ಯಂತ ಎಲ್ಲರಿಗೂ ತಿಳಿಯುವಂತೆ ಮತ್ತು ಅದರಲ್ಲಿರ್ತಕ್ಕಂಥ ಮರ್ಮ ತತ್ವ ಎಲ್ಲರನ್ನ ಮಂತ್ರ ಮುಕ್ತಗೊಳಿಸ್ತಕ್ಕಂಥ ಮಾತುಗಳಿಂದ ಮಂತ್ರ ಮುಕ್ತಗೊಳಿಸ್ತಕ್ಕಂಥ ಒಂದು ವಚನ ವಿಶ್ಲೇಷಣೆಯಿಂದ ಬಹಳಷ್ಟು ಅದ್ಭುತವಾದಂತಹ ಅನುಭವ ಚಿಂತನವನ್ನ ಶ್ರೀಧರಣ್ಣ ಮೊರಾಳಿ ಅವರು ಮಾಡಿದ್ರು. ಅವರಿಗೆ ನಾನು ಈ ವೇದಿಕೆಯಿಂದ ಎಲ್ಲರ ವತಿಯಿಂದ ಭಕ್ತಿಯ ಶರಣಾರ್ಥಿಗಳು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಇವತ್ತಿನ ವಿಷಯ ಕುರಿತು ಇವತ್ತಿನ ಚಿಂತನದ ಕುರಿತು ಯಾರಿಗಾದ್ರೂ ಏನಾದ್ರೂ ಸಂಶಯಗಳು ಪ್ರಶ್ನೆಗಳಿದ್ದು ಅಂದ್ರೆ ನಾವು ಹ್ಯಾಂಡ್ ರೈಸ್ ಮಾಡಬೇಕು ಅಂತ ಹೇಳಿದ್ರೆ ಅಣ್ಣವರು ಮಾತಾಡಿ. ವೀರಣ್ಣ ನಿಂಗೋತಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಮಾತಾಡಿ. ಆರೋಗ್ಯ ಅದು ನಿನ್ನೆ ನನಗೆ 4 ವಾಣಿಗಳ ಬಗ್ಗೆ ಸರ್, ನಾನು ಇವತ್ತು ಹೇಳ್ತಾರಂತ ಹೇಳಿದಕ್ಕಿಲ್ಲ, ಆ ವಿಷಯ ಬರ್ತದ ಮುಂದೆ ಅದು ಬದಲಾಗಂದ್ರೆ ಯೋಚನೆ. ಅದರದ ವೈಖರಿ ವಾಣಿ, ಎರಡನೇದು ಮಧ್ಯಾಹ್ನ ವಾಣಿ, ಮೂರನೇದು ಪಶ್ಯಂತಿ ವಾಣಿ, ನಾಲ್ಕನೇದು ಪುರಾವಾಣಿ. ಈ ಸದ್ಯಕ್ಕೆ ಹೆಸರು ಅಷ್ಟೇ ತಿಳ್ಕೋರಿ. ಹಂಗಂದ್ರೆ ಏನು? ಆಕ್ಚುಲಿ ನಾನು ಈಗ ಇದನ್ನ ಯಾವಾಗ ಹೇಳ್ಬೇಕಾಗಿತ್ತು, ಮಾಚ ಎಂಬುದು ಜ್ಯೋತಿರ್ಲಿಂಗ ಅಂತರ ಹಿಂದ್ ನಮ್ಮ ಗುರುಗಳು ಸಮಾನವಾದಂತ ನಮ್ಮ ಇವ್ರು ಹೇಳ್ತಾರಲ್ಲ, ಯಾರು ಕಾರಣಾಂತರದಿಂದ ಅವ್ರೇನು ಹೇಳಿಲ್ಲ, ಆ ವಿಷಯ ಬೇರೆ. ಆಕ್ಚುಲಿ ಅದ್ರ ಪ್ರತಿಪಾದನೆ ಅದನ್ನ ಮಾಡಬೇಕಾದ ಮಾತಿನ ಬಗ್ಗೆ ವೈಖರಿ ವಾಣಿ ಎದಕ್ಕಂತಾರಪ್ಪ. ವೈಖರಿಯನ್ನ ಮೀರಿರ್ತಕ್ಕಂಥದ್ದು ಅದಕ್ಕಿಂತ ಸೂಕ್ಷ್ಮವಾದದ್ದ ಮಧ್ಯಮ ಹೆಂಗಿರ್ತದ, ಪಶ್ಯಂತಿ ಹೆಂಗಿರ್ತದ, ಪರಾವಾಣಿ ಹೆಂಗಿರ್ತದ, ಪರಾವಾಣಿಯನ್ನು ಹೊಂದಿದಂತಹ ಶರಣರು ಯಾವ ರೀತಿ ಮಾತಾಡ್ತಾರೆ, ಹುಡುಕಾದ ಮಾತುಗಳಿಗೆ ಆ ಮಾತುಗೆ ಏನು ವ್ಯತ್ಯಾಸದ ಅನ್ನೋದ್ರಲ್ಲಿ ಬಹಳ ಸಣ್ಣ ವಿಮರ್ಶೆ ಅದ. ಅದು ಮುಂದೆ ಮತ್ತೊಂದು ಬರ್ತದ ಪ್ರಸಂಗ ಅಂತ ಹೇಳ್ತಾರೆ. ಧನ್ಯವಾದಗಳ್ರಿ. ಈಗ ರಘುರಾಮ್ ಭಟ್ಟಪ್ಪಾಜಿ ಒಂದೆರಡು ಮಾತುಗಳನ್ನ ಮಾತಾಡಿ ಮಂಗಲವನ್ನು ಮಾಡೋಣ. ಶಿವಣ್ಣಣ್ಣ ಪಿ.ಜಿ ಹ್ಯಾಂಡ್ ರೈಸ್ ಮಾಡ್ತೀರಿ, ಮಾತಾಡಿ. ಒಂದು ಶರಣಾರ್ಥಿಗಳು, ಶರಣಾರ್ಥಿಗಳು. ಅಂತರಂಗದ ಅರಿವಿಗೆ ಆಚಾರವೇ ಕಾರ್ಯ. ಅರಿವು ಆಚಾರದಲ್ಲಿ ಸಮವೇದಿಸಿದ ಲಿಂಗೈಕ್ಯನ ಅಂತ ಬಂದಿದೆ ಪದೇ. ಹೌದು, ಲಿಂಗೈಕ್ಯನ ಕ್ರಿಯಾಬದ್ಧನೆಂದು ನುಡಿದರೆ
ಪಂಚಮಹಾಪಾತಕ ಅಂತಿದೆ ಅಲ್ಲಿ. ನಿಮಗೆ ಕೆಲವು ಪದ ಬಂದಿದೆ ಅಥವಾ ಎಕ್ಸ್ಪ್ಲೇನ್ ಮಾಡಿ ಪದ. ಯಾರಲ್ಲೇ ಆ ಸ್ವಸ್ವರೂಪದ ಅರಿವು ಆಚಾರದಲ್ಲಿ ಅದು ಸಮರಸತೆಯನ್ನು ಹೊಂದಿರಲ್ಲ. ಕೇಳ್ರಿ, ಸ್ವಸ್ವರೂಪದ ಅರಿವು ಏನೇನೋ ಅರಿವುಗಳಲ್ಲ. ತನ್ನ ಸ್ವರೂಪದ ಅರಿವು ಯಾರ ಕ್ರಿಯೆಯಲ್ಲಿಯೇ ಬಂದದಲ್ಲ ಅವಾಗ ಉದಾಹರಣೆ ಹೇಳಬೇಕಾದ, ಈಗ ನಾನು ಖುಷಿಯದಿರುವಂತ ಸ್ವರೂಪದ ಮಾತದ ಹೌದು, ಸುಳ್ಳು ಹೇಳ್ಬಾರಪ್ಪ ಅಂತ ಹೇಳಿದ ಮಾತನ್ನ ನಾನು ನನ್ನ ಜೀವನದಲ್ಲಿ ಸುಳ್ಳು ಆಡದೇ ಇದ್ದೆ ಅಂತಂದ್ರೆ ಅರಿವು ಆಚರಣೆ ಎರಡು ಬಂದಾದಂಗಾಯ್ತು. ಹಂಗಾದ್ರೆ ಇವನು ನಿದ್ದೆ ಅಂತಾರೇನು ಅನ್ನೋದಿಲ್ಲ. ಲೌಕಿಕ ಸರಿಯಾಗಿ ಆದ್ರ ಸ್ವಸ್ವರೂಪದ ಅರಿವಿರಬೇಕು. ಅರಿವಂದ್ರೆ ಬರೀ ಹೊರಗಿನ ಅರಿವಲ್ಲ, ಬರೀ ಸಾಮಾನ್ಯ ನೀತಿಗಳಲ್ಲ. ಬಹಳ ಜನ ಹಂಗದನ ಹಿಂಗದನ ಅಂತಿರ್ತಾರ. ಹೌದಿಲ್ಲ? ನಿಮಗೆ ಹೇಳ್ತೇನೆ, ಖರೆ ಮಹಾತ್ಮ ಅವ್ನು ಹಿಂಗ ಇರತ್ತೆ ಹೇಳಕ್ ಯಾರಿಗೂ ಆಗಿಲ್ಲ. ಅವ್ನು ನೀತಿ ಹೋಗ್ರಿ, ಅರ್ಥ ಆಯ್ತಿಲ್ರಿ? ಖರೆ ಮಹಾತ್ಮ ಹೆಂಗ್ ಬೇಕಾದಂಗ ಇರ್ಬೋದು, ಹೆಂಗ್ ಬೇಕಾದಂದ್ರೆ ಅವ್ನು ಹೆಂಗಾರ ಇರಂಗಿಲ್ಲ. ಅದು ಮಾತ್ರ ಅವರು ಅಂದ್ರೆ ಅವ್ರದ್ದು ಆ ಸ್ವಸ್ವರೂಪದ ಅರಿವಾದಾಗ ಇರ್ತಾರ. ಅರ್ಥ ಆಯ್ತಿಲ್ಲ? ಅವರು ಆಚರಣೆ ಈಗ ನೋಡ್ರಿ, ಉದಾಹರಣಾತ್ಮಕವಾಗಿ ಬಸವಣ್ಣನವರು ಕಲ್ಲು ಕಟ್ಕೊಂಡವನಿಗೆ ಬದನೆಕಾಯಿ ಕಟ್ಕೊಂಡು ಬಂದವರಿಗೆ ಅದನ್ನು ಬದೇ ಮುತ್ತೆ ಲಿಂಗ ಸ್ವರೂಪ ಅಂದ್ರು. ನಮಗ್ ಸಾಧ್ಯತನ ಅವ್ರಿಗೆ ಅದು ಲಿಂಗವೇ ಆಯ್ತದ. ಬದನೆಕಾಯಿ ಕಟ್ಕೊಂಡಿದ್ದು ಅದೇನಾಯ್ತು, ಅವ್ರು ಹುಟ್ಟಿದ ಬೆಟ್ಟ ಆಯ್ತು. ಹೌದಿಲ್ರಿ? ಇದು ಅಂದ್ರೆ ಇವ್ರು ಏನಲ್ಲ ಬ್ರಹ್ಮ ಸ್ವರೂಪನೇ ಅದಾರ, ಬ್ರಹ್ಮವನ್ನ ನೋಡಿದ್ರು ಬ್ರಹ್ಮವೇ ಆಯ್ತದು. ಹಂಗ ನಾವು ಬರೀ ಬಾಯಿಗೆ ಅಂತ ನಾನು ಬದ್ನಿಕಾಯಿ ಕೊಡ್ತಿರ ಲಿಂಗ ಅಂತ ಹೇಳ್ರಿ, ಅದು ಅವ್ರು ಲಿಂಗೈಕ್ಯರು. ಲಿಂಗದಲ್ಲಿ ಏನ ಗೊತ್ತಿದ್ರು, ಲಿಂಗೈಕ್ಯ ಅಂದ್ರೇನ ಲಿಂಗವೇ ನಾವಾಗ ಶಿಕ್ಷಣಾಚಾರ್ಯರು ಹೇಳಿದಲ್ಲಿ ಕೇಳಿ. ಶಿಕ್ಷಣಾಚಾರ್ಯರು ಏನ್ ಹೇಳಿದ್ರು, ಅವ್ರ ಗುರು ಗೋವಿಂದ ಭಟ್ರು ಹೇಳಿದ್ರು, ಇವ್ರು ಬಂದಿದ್ರಂತೆ, ಯಾರ ಶೃಂಗೇರಿಯ ಜಗದ್ಗುರು ಬಂದಿದ್ರಂತ. ಅವರು ತಗೊಂಡಿದ್ದ ಏನಂತಾರ ಅದಕ್ಕ, ಹಿಂದಿಯಿಂದ ತೆಗಿತಾರಲ್ಲ, ಹಿಂದಿಯಿಂದ ಮಾಡಿದ ಸೆರೆ ಇರ್ತದ. ಶರೀರವನ್ನ ತಗೊಂಡೋಗಿ ಜಗದ್ಗುರು ಮುಂದೆ ಇಟ್ಕೊಂಡ, ಇದು ಆತ ಹಾಲು ಅಂತ ಶಂಕರಿ ಅಂತ ಸೆರೆನೇ ಹೌದಿಲ್ರಿ? ಅದನ್ನ ಶಂಕರಿ ಜಗದ್ಗುರು ಮುಂದೆ ಇದು ಆಕಳ ಹಾಲು ಅಂತ. ಅದು ಆಕಳ ಹಾಲು ಆಗ್ತಿರೋದು ಹೌದಿಲ್ರಿ? ಗೋವಿಂದ ಭಟ್ರ ಅಂದ್ರೆ ಇದು ಬ್ರಹ್ಮ ಸ್ವರೂಪದ ಇದು ವಿಚಾರ. ಸುಮ್ಮನೆ ಅಲ್ಲ, ನೀವಂತ ನೋಡ್ರು ಆಕಳ ಹಿಡ್ಕೊಂಡು ಅದಕ್ಕೆ ಸೆರೆ ಹಿಡ್ಕೊಂಡು ಆಕಳ ಅಲ್ಲನ್ರಿ, ಆಗ್ತದೆ ಅದು ಆಗುದಿಲ್ಲ. ಆ ಇವನೇ ಕ್ರಿಯಾತ್ಮಕ ಇರ್ಬೇಕ್ರಿ. ಅದು ಬಹಳ ಮುಂದೆ ಇದ್ರು. ಅದೇನ್ ಹೇಳ್ತೀನಿ ನಾನು, ವಚನ ಸಾಹಿತ್ಯ ನಾವು ಬಹಳ ಸ್ಥೂಲವಾಗಿ ಕೂತೇವಿ, ಬಹಳ ಸೂಕ್ಷ್ಮ ಮಹತ್ತರ ಅದರಿ. ಅದು ನಿನ್ನೆ ಒಂದು ಹೇಳಿದೆ ಅಂತರ ನಿರ್ವಿಕಲ್ಪ ಸಮಾಧಿ ಮತ್ತು ಬಾಹ್ಯ ನಿರ್ವಿಕಲ್ಪ ಸಮಾಧಿ ಬಗ್ಗೆ ಹೇಳಿ. ಅದು 6 ರೀತಿ ಅನ್ನೋದು ಆಕ್ಚುಲಿ. ಅಂತರ್ ಸಮಾಧಿ ಮತ್ತು ಬಾಹ್ಯ ಸಮಾಧಿ ಅಂತ ಶಬ್ದಾನುವಿಧ, ದೃಶ್ಯಾನುವಿಧ, ನಿರ್ವಿಕಲ್ಪ. ಬಾಹ್ಯ ಒಳಗೂ ಕೂಡ ಶಬ್ದಾನುವಿಧ, ದೃಶ್ಯಾನುವಿಧ, ನಿರ್ವಿಕಲ್ಪ. ಈ 6 ಸಮಾಧಿಗಳನ್ನ ಯಾರು ಅಭ್ಯಾಸ ಮಾಡ್ತಾರಲ್ಲ ಅವ ಬ್ರಹ್ಮ ಸ್ವರೂಪ ಆಗ್ತಾರ. 6 ಸಮಾಧಿಗಳು ಯಾವ ಅಂತ ಸ್ವಲ್ಪ ಇದು ಏನಲ್ಲ, ಬಾಹ್ಯವಾಗಿಯೂ ಶಬ್ದಾನುವಿಧ, ದೃಶ್ಯಾನುವಿಧ, ನಿರ್ವಿಕಲ್ಪ. ಅಂತ ಒಳಗೂ ಶಬ್ದಾನುವಿಧ, ದೃಶ್ಯಾನುವಿಧ, ನಿರ್ವಿಕಲ್ಪ ಎರಡೂ ಕಡೆ ಆಗ್ತದೆ. ಬಾಹ್ಯಾಂತರ ಸಮಾಧಿ ಸಾಧನ ಅಂದ್ರ ಆಗ್ಬೇಕದು. ಸಾಧನ ಅಂತಂದ್ರೆ ಮುಂದೆ ಹೇಳ್ತೈತಿ ಅಣ್ಣ ಎಲ್ಲ ಬರುತ್ತೆ ವಿಷಯ ಬರುತ್ತೆ.
ಶರಣಾರ್ಥಿಯವರ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥವರಿಗೂ ಮತ್ತು ಅದಕ್ಕೆ ಸಮರ್ಪಕ ಉತ್ತರ ಕೊಟ್ಟಿರ್ತಕ್ಕಂಥ ಶ್ರೀಧರಣ್ಣ ಅವರಿಗೆ ಧನ್ಯವಾದಗಳು. ಈಗ ಮಂಗಲವನ್ನ ವನಜಾಕ್ಷಿ ಅಪ್ಪ ಅವ್ರು ಮಾಡ್ರಿ, ಆಮೇಲೆ ಉಮಾಕ್ಕ ಮಾತಾಡ್ರಿ. ವನಜಾಕ್ಷಿ ಅಪ್ಪ ಅವ್ರು. ಓಂ ಶ್ರೀ ಗುರು ಬಸವಲಿಂಗಾಯ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ. ಜಗವೆಲ್ಲವ ನೂರ ಮಾಡಿ ಊರೆಲ್ಲವ ಮನೆ ಮಾಡಿ ಹೊಗದೆತೆ ಇಲ್ಲದ ತುಳುವು ನೋಡ ತುಳುವಿನ ಭೇದವನರಿಯದ ಕಾರಣ ದೇವಲೋಕ ಮಾತ್ಯಲೋಕವೆಲ್ಲ ಭ್ರಮೆಗೊಂಡಿಸಲ್ಲ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ. 84 ಲಕ್ಷ ಯೋನಿ ಮುಖ ಜೀವಿಗಳಿಗೆ 84 ಲಕ್ಷ ಆರಾಧನೆ. ಒಂದೊಂದರ ಆರಾಧನೆಯಲ್ಲೊಂದೊಂದರಿಯದೆ ಗೊಂದಲಗೊಂದು ಲಯವಾದುದಲ್ಲ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ. ಪ್ರಕೃತಿಯು ಕುತಿಯ ನರಿಯ ಷೋಡಶೋಪಚಾರವರಿಯ ಭಾವ ಸಂಕಲ್ಪವನರಿಯ ನಾಮ ಸೀಮೆಗಳೆಲ್ಲವನೇ ಮಿತಿ ಕಳೆದಂಗೆ ಆವಲೋಕ ಕಂಪಿತವಾದರೆ. ಮಂಗಳ ಮಂಗಳ ಶ್ರೀ ಗುಹೇಶ್ವರ ಶರಣ ಲಿಂಗೈಕ್ಯಂಗೆ. ಕುಲಬಳಿದು ಬಲುಹಣಿದು ನಿಲ್ಲಲು ಸೂತ್ರದ ಜಂತ್ರದವರು ಓದು ಫಲತೀತಿಯನಿದೆ ನಿಫಲತೀತಿಯನೆ ಬಿಟ್ಟು ಮಾತೆಂದನೆಯ ಮಧ್ಯಕ್ಕೆ ತಂದಂಗೆ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ. ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುವಾಳ ನರಿಯದ ಹೋಗಿದೆ. ಮಧ್ಯಸ್ಥಾನದ ಲೋಕಕ್ಕೆ ಹೋಗಿ ಮರುವಾಳ ನರಿಯದ ಪರಿಧಿ ನೋಡಿರೆ ತನು ರುಚಿಯನೆ ಮರೆತು ಧನ ರುಚಿಯನೆ ಅರಿದು ತನು ರುಚಿಯನೆ ಮರೆತು ಘನ ರುಚಿಯನೆ ಅರಿದು ಎನ್ನ ತನ್ನಂತೆ ಮಾಡಿದ ಗುಹೇಶ್ವರನೇ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ. ಮಂಗಳ ಮಂಗಳ ಶ್ರೀ ಗುಹೇಶ್ವರನ ಶರಣ ಲಿಂಗೈಕ್ಯಂಗೆ. ಲಿಂಗೈಕ್ಯಂಗೆ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಈಗ ಅತ್ಯಂತ ಸುಂದರವಾದಂತಹ ಮಂಗಳ ಗೀತೆಯನ್ನ ಮಂಗಳ ವಚನ ಮಂಗಲವನ್ನು ಮಾಡಿರ್ತಕ್ಕಂಥ ಅಕ್ಕ ಅವರಿಗೆ ಧನ್ಯವಾದಗಳು. ಈಗ ಉಮಾಕ್ಕ ಎಲ್ಲರಿಗೂ ಶರಣ ಶರಣಾರ್ಥಿ. ಶ್ರೀಧರ್ ಮೊದಲಾಳಿಯವರಿಗೂ ಸರ
ಸರ್ ನನಗೆ ಈ ಕಾಯ ಜೀವದ ಹೊಲಿಗೆ ಬಿಚ್ಚೋದು ಅದು ಅರ್ಥ ಆಗಲಿಲ್ಲ ಸರ್ ಸ್ವಲ್ಪ. ಅದು ಮುಂದೆ ಬರುತ್ತದೆ. ಈ ಮುಂದಿನ ವಚನದಾಗ ಅದನ್ನ ಕೇಳ್ತಾರ, ಕಾಯ ಜೀವ ಹೊಲಿಗೆ ಹೆಂಗ್ ಬಿಚ್ಚಬೇಕು ಅಂತ ಕೇಳ್ತಾರೆ. ಅಲ್ಲಿ ಪ್ರಭುದೇವರು ಉತ್ತರ ಕೊಡ್ತಾರ. ಓಕೆ ಅಲ್ಲಿ ಅವ್ರು ಓಕೆ ಸರ್ ಓಕೆ. ಧನ್ಯವಾದಗಳು. ಎಲ್ಲರಿಗೂ ಶರಣ ಶರಣಾರ್ಥಿಗಳು, ಧನ್ಯವಾದಗಳು, ಶುಭರಾತ್ರಿ. ಮತ್ತೆ ನಾಳೆ 7:30 ಮನೆಯಲ್ಲಿ ಎಲ್ಲರೂ ಸಹಭಾಗಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಮುರಾಳಿ ಎಲ್ಲರಿಗೂ ಶರಣಾರ್ಥಿಗಳು.